ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮೇ ತಿಂಗಳ 8ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಇರುವಂಥ ದಿನ. ಈ ಷಷ್ಠಿ ಈ ದಿನ ಬೆಳಿಗ್ಗೆ 8:05 ಇರಲಿದೆ. ನಂತರ ಸಪ್ತಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ಸಂಜೆ 5:22 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಮಧ್ಯಾಹ್ನ 12:25 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ಈ ದಿನ ರಾತ್ರಿ 2:28 ಇರಲಿದೆ. ನಂತರ ಶುಕ್ಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:45 ಮಧ್ಯಾಹ್ನ 12:20 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 7:35 ಬೆಳಿಗ್ಗೆ 9:10 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:30 ಸಂಜೆ 5:05 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:16 ಬೆಳಿಗ್ಗೆ 9:09 ಇನ್ನು ಮಧ್ಯಾಹ್ನ 12:44 ಮಧ್ಯಾಹ್ನ 1:38 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 2:13 ಅಪರಾಹ್ನ 3:34 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 7:29 ಬೆಳಿಗ್ಗೆ 8:19 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡ್ಬೋದು. ಹಾಗಾಗಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣವನ್ನು ಮಾಡಲಿಕ್ಕಾಗಲಿ ಈ ಚಗೋದಯದ ಲಾಭದ ಸಮಯದಲ್ಲಿ ನೀವು ಪ್ರಯತ್ನ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಚಗೋದಯದ ಲಾಭದ ಸಮಯ ತುಂಬ ಉಪಯುಕ್ತವಾಗಿರುವಂಥದ್ದು ವ್ಯಾಪಾರಸ್ಥರಿಗೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:55 ಸೂರ್ಯಾಸ್ತ ಸಂಜೆ 6:34. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ, ಪತಿ ಪತ್ನಿಯರಿಗೆ ತುಂಬ ಆಕರ್ಷಕವಾಗಿರುವಂತಹ ದಿನ. ನಿಮ್ಮ ಪ್ರೀತಿ ಪ್ರೇಮದ ನಿವೇದನೆಯನ್ನು ಮಾಡಿಕೊಳ್ಳಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಇಲ್ಲಿ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಇನ್ನು ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ
ಶುಕ್ರ ಕಾರಕನಾಗಿರುವಂಥವನು. ಹಾಗಾಗಿ ನಮ್ಮ ಜೀವನದಲ್ಲಿ ಖುಷಿ ಕೊಡುವಂತಹ ಸಂದರ್ಭಗಳು, ಸಂತೋಷ ತರುವಂಥ ಸಂದರ್ಭಗಳು ಯಾವುದೇ ಇದ್ದರೂ ಅದು ಶುಕ್ರನಿಂದ ಬರುವಂಥದ್ದು. ಹಾಗಾಗಿ ಈ ದಿನ ಪ್ರಣಯಕ್ಕೆ ಮತ್ತು ಮನರಂಜನೆಗೆ ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭ ಇದೆ. ಮನಸ್ಸು ಪ್ರಶಾಂತವಾಗಿರುತ್ತೆ. ಜೊತೆಗೆ ಈ ದಿನ ಮನರಂಜನೆ ಇರೋದರಿಂದ ತುಂಬ ಹಾಸ್ಯ, ನಗು ಅನ್ನುವಂಥದ್ದು ಕೂಡ ಜೀವನದಲ್ಲಿ ತುಂಬಿರುತ್ತೆ. ಇನ್ನು ವಿಶೇಷವಾಗಿ ನಮ್ಮ ಮನೆ, ನಮ್ಮ ವಾಹನ, ನಮ್ಮ ಹಣಕಾಸು ವ್ಯವಹಾರ, ಉದ್ಯೋಗ, ಅದರಿಂದ ಬರುವಂಥ ಆದಾಯ ಇದೆಲ್ಲದಕ್ಕೂ ಕೂಡ ಶುಕ್ರನೇ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರಿಗೆ ಶುಕ್ರನ ಅನುಗ್ರಹ ಇರುತ್ತೆ ಅಂಥವರು ತುಂಬ ಸೌಕರ್ಯದ ಜೀವನವನ್ನು ನಡೆಸ್ತಾರೆ, ತುಂಬ ಕಂಫರ್ಟಬಲ್ ಆಗಿರ್ತಾರೆ. ಯಾವುದಕ್ಕೂ ಕೂಡ ಕೊರತೆ ಅನ್ನುವಂಥದ್ದು ಇರಲ್ಲ. ಶುಕ್ರನ ಅನುಗ್ರಹ ಬೇಕಷ್ಟೇ, ಅದೇ ಲಕ್ಷ್ಮೀ ಕಟಾಕ್ಷ. ಹಾಗೆ ಈ ಸಂದರ್ಭದಲ್ಲಿ ನೀವು ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರು ಹೋರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಸೂಕ್ತವಾಗಿರುವಂಥ ಒಂದು ಸಮಯ ಇದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 9 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 46 ನಿಮಿಷದಿಂದ ಸಂಜೆ 6 ಗಂಟೆ 52 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 10 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡುವುದು ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಅಂದರೆ ಶುಕ್ರವಾರದ ದಿನ ಮಾತ್ರ ಶನಿ ಹೋರ ಫೇವರಬಲ್ ಆಗಿರುತ್ತೆ. ಇನ್ನು ಉಳಿದ ದಿನಗಳಲ್ಲಿ ಶನಿಯಿಂದ ಸ್ವಲ್ಪ ನಿಧಾನಗತಿಯ ಫಲಿತಾಂಶಗಳು ಬರುತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿರುವಂಥ ಶನಿ ಹೋರಾದಲ್ಲಿ ನಿಮ್ಮ ಜಡ್ಜ್ಮೆಂಟ್ ವಿಚಾರದಲ್ಲಿ, ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ದರೆ ಅದು ನಿಮ್ಮ ಪರವಾಗಿ ಫಲಿತಾಂಶಗಳು ಬರಬೇಕು ಅಂದರೆ ಶುಕ್ರ ಹೋರಾದಲ್ಲಿ, ಶನಿ ಹೋರಾದಲ್ಲಿ ಕೆಲಸಗಳು ಆರಂಭ ಆಗಬೇಕು. ಹಾಗೆ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಒಂದು ಸಂದರ್ಭ ಅಂತ ಹೇಳಿದ್ರೆ ಶನಿ ಹೋರ. ಹಾಗಾಗಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 57 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 3 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 40 ನಿಮಿಷದಿಂದ ಸಂಜೆ 5 ಗಂಟೆ 46 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 22 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ತುಂಬ ಫೇವರಬಲ್ ಆಗೇ ಇದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ವ್ಯಾಪಾರದಲ್ಲಿ ಈ ದಿನ ನಿಮಗೆ ತುಂಬ ಅನುಕೂಲ, ಜೊತೆಗೆ ಸಮಾಧಾನ ಇರುತ್ತೆ. ಇನ್ನು ಕೆಲವರು ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಯವರು, ಇವ್ರಿಗೂ ಕೂಡ ಈ ಚಂದ್ರ ಹೋರದಿಂದ ಉತ್ತಮವಾದಂಥ ಒಂದು ಅವಕಾಶಗಳು ಸಿಕ್ಕತ್ತೆ. ಮನಸ್ಸು ಪ್ರಶಾಂತವಾಗಿರುತ್ತೆ. ಹಾಗಾಗಿ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಈ ದಿನ ನೀವು ಈ ಚಂದ್ರ ಹೋರವನ್ನು ಬಳಸಬಹುದು. ಹಾಗಾಗಿ ಈ ದಿನ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ಅಥವಾ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ಚಂದ್ರಹೋರ ಬಹಳ ಸೂಕ್ತವಾಗಿದೆ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 51 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 57 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 34 ನಿಮಿಷದಿಂದ ಸಂಜೆ 4 ಗಂಟೆ 40 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 29 ನಿಮಿಷದಿಂದ ರಾತ್ರಿ 11 ಗಂಟೆ 22 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ, ಸ್ವಲ್ಪ ಅನಾನುಕೂಲಕರವಾಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಇರುವಂಥ ರವಿ ಹೋರದಿಂದ ಒಳ್ಳೆಯ ಅವಕಾಶಗಳು ಸಿಕ್ಕಲ್ಲ, ನಿಮ್ಮ ಪ್ರಯತ್ನ ಸಫಲವಾಗಲ್ಲ. ಹಾಗಾಗಿ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದಾಗಲಿ, ಪ್ರಯಾಣವನ್ನು ಪ್ರಾರಂಭ ಮಾಡುವಂಥದ್ದನ್ನಾಗಲಿ ರವಿ ಹೋರದಲ್ಲಿ ಮಾಡಬೇಡಿ. ಇನ್ನು ಈ ದಿನ ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ರವಿ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನ ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನು
ಆಪ್ತರಲ್ಲ. ಇನ್ನು ಈ ದಿನ ರವಿಹೋರ ಇರುವಂತಹ ಸಮಯ, ಈ ದಿನ ಪ್ರಾತಃ ಕಾಲ 4:39 ಬೆಳಿಗ್ಗೆ 5:38 ಹಾಗೆ ಮಧ್ಯಾಹ್ನ 12:15 ಮಧ್ಯಾಹ್ನ 1:21 ಇನ್ನು ರಾತ್ರಿ 7:47 ರಾತ್ರಿ 8:41 ರವಿಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಹಾಗೆ ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತ ಅದನ್ನು ತಿಳ್ಕೊಳ್ಳಿ. ಪ್ರತಿನಿತ್ಯದ ಈ ಪಂಚಾಂಗವನ್ನು ತಿಳ್ಕೊಳ್ಳಿ, ಶುಭ ಮುಹೂರ್ತಗಳ ಬಗ್ಗೆ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ಸಾಕು. ಅಂದರೆ ನಿಮ್ಮ ಎಲ್ಲ ಚಟುವಟಿಕೆಗಳನ್ನು ಕೂಡ ಶುಭ ಸಮಯದಲ್ಲಿ ಆರಂಭ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿದ್ದು ಎಲ್ಲ ವಿಚಾರಗಳನ್ನು ಕೂಡ ಮುನ್ನಡೆಸುತ್ತೆ. ಇದರಿಂದ ಈ ಒಂದು ಸಮಯವನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಕೆಲವು ಧರ್ಮಗ್ರಂಥಗಳಲ್ಲಿ ನಾವು ಮಲಗುವಂಥ ವಿಧಿವಿಧಾನಗಳ ಬಗ್ಗೆ ಮಾಹಿತಿಗಳನ್ನು ತಿಳಿಸಿದ್ದಾರೆ. ಬಹಳ ಸ್ಪಷ್ಟವಾಗಿರುವಂಥ ಮಾಹಿತಿಗಳು, ಅಮೂಲ್ಯವಾಗಿರುವಂಥ ಮಾಹಿತಿಗಳಿದು. ಹಾಗಾಗಿ ಶಯನ ವಿಧಿ ಅನ್ನುವಂಥದ್ದೇ ನಮಗೆ ಒಂದು ಎಚ್ಚರಿಕೆಯ ವಿಚಾರಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ ಇಲ್ಲಿ ಶಯನದ ವಿಶೇಷ ಎಚ್ಚರಿಕೆಗಳು ಏನೇನು ಅನ್ನುವಂಥದ್ದನ್ನ ಋಷಿಮುನಿಗಳು ಸಂಶೋಧನೆಯನ್ನು ನಡೆಸಿ ನಮಗಾಗಿ ತಿಳಿಸಿರುವಂಥ ಒಂದು ವಿಚಾರಗಳಿದು. ಹಾಗಾಗಿ ನಾವು ಯಾವಾಗ ಮಲಗಬೇಕು, ಹೇಗೆ ಮಲಗಬೇಕು, ನಾವು ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗೋದ್ರಿಂದ ಯಾವ ಯಾವ ರೀತಿಯ ಫಲಾಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ಬಹಳ ಸುದೀರ್ಘವಾಗಿ ಬರೆದಿದ್ದಾರೆ. ಅದರಿಂದ ನಾವು ಕೆಲವೊಂದು ಶಯನದ ಎಚ್ಚರಿಕೆಯ ಅಂಶಗಳನ್ನು ಗಮನಿಸಬೇಕು. ಇದನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು. ಯಾಕೆಂದರೆ ಮುಂದಿನ ಜನಾಂಗಕ್ಕೆ ಈ ಒಂದು ಶಯನ ಅಂದರೆ ಮಲಗುವ ಬಗ್ಗೆ ಕೆಲವೊಂದು ಮಾಹಿತಿಗಳು ಸಿಗಬೇಕಾಗತ್ತೆ. ಇಲ್ಲಿ ಸೂರ್ಯಾಸ್ತದ ಒಂದು ಪ್ರಹರ ಅಂದರೆ 3 ಗಂಟೆಯ ನಂತರವೇ ಶಯನ ಮಾಡಬೇಕು ಅನ್ನುವಂಥದ್ದಿದೆ. ಈಗ ಸೂರ್ಯಾಸ್ತ 6 ಗಂಟೆ ಆದರೆ ರಾತ್ರಿ 9 ಗಂಟೆಗೆ ಮಲಗಬೇಕು ಅನ್ನುವಂಥ ವಿಚಾರ. ಇಲ್ಲಿ ಸೋಮೋದ್ಗಮನ ಕ್ರಿಯೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಇಲ್ಲಿ ಸೋಮೋದ್ಗಮನ ಮುದ್ರೆಯನ್ನು ತಿಳ್ಕೊಳ್ಬೇಕು. ಅಂದರೆ ಮಲಗುವಂತಹ ಸ್ಥಿತಿ ಹೇಗಿರಬೇಕು ಅನ್ನುವಂಥ ವಿಚಾರ. ಇಲ್ಲಿ ತಲೆ ಕೆಳಗಾಗಿ ಮಲಗುವಂಥವನು ಭೋಗಿ ಅಂತ ಹೇಳ್ತಾರೆ. ಅಂದರೆ ಉಲ್ಟಾ ಸೋಯೆ ಭೋಗಿ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಸೀಧಾ ಸೋಯೆ ಯೋಗಿ ಅಂತ ಹೇಳ್ತಾರೆ. ನೇರವಾಗಿ ಮಲಗುವಂಥವನು ಯೋಗಿ. ಇನ್ನು ಒಂದು ಬದಿಯಾಗಿ ಮಲಗುವಂಥವರು ನಿರೋಗಿಗಳಾಗಿರ್ತಾರೆ. ಇನ್ನು ಎದೆಯ ಮೇಲೆ ಮಲಗುವಂಥವನು ರೋಗಿಗಳಾಗ್ತಾರೆ. ಹಾಗಾಗಿ ನಾವು ಆಕಾಶಕ್ಕೆ ಮುಖವನ್ನು ಮಾಡಿ ಮಲಗಬಾರ್ದು ಅನ್ನುವಂಥ ವಿಚಾರ ಇಲ್ಲಿರುತ್ತೆ. ಇನ್ನು ಸೋಮೋದ್ಗಮನ ಮೊದಲು ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಮಲಗಬೇಕು ಅನ್ನುವಂಥದ್ದು. ಏಕೆಂದರೆ ಮಲಗುವಾಗ 7 ಭಯಗಳನ್ನು ದೂರ ಮಾಡಲಿಕ್ಕೆ 7 ಮಂತ್ರಗಳನ್ನು ಪಠಣ ಮಾಡಬೇಕು ಅನ್ನುವಂಥದ್ದು. ಹಾಗೆ ಎದ್ದಾಗ ಬೆಳಿಗ್ಗೆ 8 ಕರ್ಮಗಳನ್ನು ದೂರ ಮಾಡಲಿಕ್ಕೆ 8 ಮಂತ್ರಗಳನ್ನು ಎಣಿಸಬೇಕು ಅನ್ನುವಂಥದ್ದು ಇದೆ. ಇಲ್ಲಿ 7 ಭಯಗಳು ಯಾವ್ಯಾವುದು ಅಂದರೆ ಇಹಲೋಕದ ಭಯ, ಪರಲೋಕದ ಭಯ, ಅದಾನ, ಅಕಸ್ಮಾತ್, ವೇದನ, ಮರಣ ಮತ್ತು ಭಯ ಅಂದರೆ ಅಶ್ಲೋಕ. ಇವು 7 ಭಯಗಳನ್ನು ನಿವಾರಣೆ ಮಾಡಲಿಕ್ಕೆ ಮತ್ತು ಸುಖ ನಿದ್ರೆ ಬರಬೇಕು ರಾತ್ರಿ. ಅದಕ್ಕಾಗಿಯೇ ಶ್ಲೋಕವನ್ನು ಪಠಣ ಮಾಡಿಕೊಂಡೇ ಮಲಗಬೇಕು ಅನ್ನುವಂಥ ವಿಚಾರ ಇದೆ. ಇಲ್ಲಿ ದಿಕ್ಕಿನ ಬಗ್ಗೆ ನಾವು ನೋಡೋದಾದರೆ ದಕ್ಷಿಣ ದಿಕ್ಕಿನಲ್ಲಿ ಕಾಲುಗಳನ್ನು ಇಟ್ಟುಕೊಂಡು ಎಂದಿಗೂ ಕೂಡ ಮಲಗಬಾರ್ದು. ಏಕೆಂದರೆ ಅವರ ತಲೆ ಉತ್ತರ ದಿಕ್ಕಿಗಾಗತ್ತೆ. ಈ ದಕ್ಷಿಣ ದಿಕ್ಕು ಯಮ ಮತ್ತು ದುಷ್ಟ ದೇವತೆಗಳ ನಿವಾಸ. ಹಾಗಾಗಿ ಈ ಕಾಲನ್ನು ದಕ್ಷಿಣ ದಿಕ್ಕಿಗೆ ಮಾಡಿದ್ರೆ ಯಮನಿಗೆ ಅಪಮಾನ ಮಾಡಿದಂತಾಗುತ್ತೆ. ಇನ್ನು ಅಂಥವರು ದಕ್ಷಿಣ ದಿಕ್ಕಿಗೆ ಯಾರು ಕಾಲುಗಳನ್ನು ಹಾಕಿ ಮಲಗ್ತಾರೆ ಅಂಥವರ ಕಿವಿಯಲ್ಲಿ ಗಾಳಿ ತುಂಬಿಕೊಳ್ತಾ ಇರುತ್ತೆ. ಮೆದುಳಿನಲ್ಲಿ ರಕ್ತದ ಸಂಚಾರ ಕಡಿಮೆಯಾಗುತ್ತೆ, ಸ್ಮೃತಿ ಭ್ರಂಶ ಉಂಟಾಗುತ್ತೆ, ಮರೆವು ಜಾಸ್ತಿ ಆಗುತ್ತೆ ಮತ್ತು ಅಸಂಖ್ಯಾತ ರೀತಿಯ ರೋಗಗಳಿಗೆ ಕಾರಣರಾಗ್ತಾರೆ. ಹಾಗೆ ಅಂಥವ್ರಿಗೆ ಬಹಳ ಬೇಗ ಸಾವು ಉಂಟಾಗುತ್ತೆ ಅನ್ನುವಂಥ ವಿಚಾರ ಇದೆ ಧರ್ಮಶಾಸ್ತ್ರದಲ್ಲಿ. ಹಾಗಾಗಿ ವಿಜ್ಞಾನಿಗಳಾಗಲಿ ವಾಸ್ತು ವಿದ್ವಾಂಸರು ಕೂಡ ಇದನ್ನು ಸ್ಪಷ್ಟಪಡಿಸಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ನಾವು ದಕ್ಷಿಣ ದಿಕ್ಕಿಗೆ ಕಾಲುಗಳನ್ನು ಇಟ್ಟು ಮಲಗಬಾರ್ದು, ಅಂದರೆ ಉತ್ತರ ದಿಕ್ಕಿಗೆ ತಲೆ ಹಾಕಬಾರ್ದು ಅನ್ನುವಂಥ ವಿಚಾರ. ಇನ್ನು ಈ ಪೂರ್ವ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗೋದ್ರಿಂದ ವಿದ್ಯೆ ಪ್ರಾಪ್ತಿಯಾಗತ್ತೆ. ವಿದ್ಯಾರ್ಥಿಗಳು ವಿಶೇಷವಾಗಿ ಗಮನಿಸಬೇಕು.
ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕು. ಇನ್ನು ದಕ್ಷಿಣ ದಿಕ್ಕಿನಲ್ಲಿ ತಲೆ ಇರಿಸಿ ಮಲಗೋದ್ರಿಂದ ಧನಲಾಭ ಉಂಟಾಗುತ್ತೆ, ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ವಿಶೇಷವಾಗಿ ಪಶ್ಚಿಮ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗೋದ್ರಿಂದ ಪ್ರಬಲವಾದಂತಹ ಚಿಂತೆ ಉಂಟಾಗುತ್ತೆ. ಹಾಗಾಗಿ ಮನಸ್ಸಿನಲ್ಲಿ ಯಾವುದೋ ಒಂದು ಚಿಂತೆಯ ಗುಂಗು ಇದ್ದೇ ಇರುತ್ತೆ. ಇನ್ನು ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗೋದ್ರಿಂದ ಅವರಿಗೆ ಅನಾರೋಗ್ಯ ಪ್ರಾಪ್ತಿಯಾಗುತ್ತೆ, ಜೊತೆಗೆ ಮರಣ ಬಹಳ ಬೇಗ ಸಂಭವಿಸುತ್ತೆ ಅನ್ನುವಂಥ ವಿಚಾರ ಇದೆ ಈ ಧರ್ಮಶಾಸ್ತ್ರಗಳಲ್ಲಿ. ಅದಕ್ಕಾಗಿಯೇ ಈ ಧರ್ಮ ಗ್ರಂಥಗಳು ಶಯನ ವಿಧಿಯನ್ನು ಬಹಳ ಎಚ್ಚರಿಕೆಯ ಅಂಶಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲೇ ತಿಳಿಸ್ತಾ ಇರುವಂಥದ್ದು. ಇಲ್ಲಿ ಶಯನದ ವಿಶೇಷವಾದಂಥ ಎಚ್ಚರಿಕೆಗಳನ್ನು ನಮ್ಮ ಹಿರಿಯರು ತಿಳಿಸಿದ್ದಾರೆ. ಅಂದರೆ ತಲೆ ಮತ್ತು ಕಾಲುಗಳ ಕಡೆ ದೀಪವನ್ನು ಇಟ್ಟು ಮಲಗಬಾರದು ಅನ್ನುವಂಥದ್ದು. ಅಂದರೆ ಹಿಂದೆ ಈ ವಿದ್ಯುತ್ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ದೀಪಗಳನ್ನು ಉರಿಸ್ತಾ ಇದ್ರು. ಹಾಗಾಗಿ ರಾತ್ರಿ ದೀಪಗಳನ್ನು ಹಚ್ಚಿಟ್ಟು ಮಲಗುವಂಥ ಒಂದು ಪದ್ಧತಿ ಇತ್ತು. ಇದನ್ನೇ ಬೆಡ್ ಲ್ಯಾಂಪ್ ಅಂತ ಹೇಳಿ ಅಥವಾ ಬೆಡ್ ಲೈಟ್ ಅಂತ ಹೇಳಿ ಕರೆಯುವಂಥದ್ದು ಈಗಲೂ ಕೂಡ. ಆದರೆ ಅಂತಹ ದೀಪಗಳನ್ನು ಮಲಗುವಾಗ ತಲೆಯ ಕಡೆ ಆಗಲಿ ಕಾಲುಗಳ ಕಡೆ ಆಗಲಿ ದೀಪವನ್ನು ಇಡಬಾರ್ದು. ಇನ್ನು ದೀಪ ಎಡ ಅಥವಾ ಬಲಭಾಗಕ್ಕೆ ಕನಿಷ್ಠ 5 ಹಸ್ತ, ಅಂದರೆ ಒಂದು ಹಸ್ತ ಅಂದರೆ ಒಂದು ಮೊಳ ಅಷ್ಟು ದೂರದಲ್ಲಿ ಇರಬೇಕು ಅನ್ನುವಂಥ ವಿಚಾರ ಇದೆ. ಇನ್ನು ಮಲಗುವಾಗ ತಲೆ ಗೋಡೆಯಿಂದ ಕನಿಷ್ಠ 3 ಹಸ್ತ ದೂರ ಇರಬೇಕು. ಇನ್ನು ಸಂಧ್ಯಾಕಾಲದಲ್ಲಿ ನಿದ್ರೆಯನ್ನು ಮಾಡಬಾರ್ದು. ಹಾಸಿಗೆಯ ಮೇಲೆ ಕುಳಿತುಕೊಂಡೇ ನಿದ್ರೆಯನ್ನು ಮಾಡಬಾರ್ದು, ತೂಕಡಿಸಬಾರ್ದು ಅನ್ನುವಂಥ ವಿಚಾರ. ಇನ್ನು ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವಂಥದ್ದಾಗಲಿ ಹಾಸಿಗೆಯಲ್ಲಿ ಕುಳಿತು ಓದುವಂಥದ್ದನ್ನಾಗಲಿ ಮಾಡಬಾರ್ದು. ಇನ್ನು ಬಾಗಿಲಿನ ಹೊಸ್ತಿಲಿನ ಮೇಲೆ ತಲೆ ಇಟ್ಟು ಮಲಗಬಾರ್ದು ಅನ್ನುವಂಥ ವಿಚಾರ. ಹೃದಯದ ಮೇಲೆ ಕೈಯನ್ನಿಟ್ಟು ಮೇಲ್ಛಾವಣಿಯ ಪಟ್ಟಿಯ ಕೆಳಗೆ ಮತ್ತು ಕಾಲಿನ ಮೇಲೆ ಕಾಲು ಹಾಕಿ ಮಲಗಬಾರದು ಅನ್ನುವಂಥದ್ದು ಕೂಡ ಇದೆ. ಇನ್ನು ಸೂರ್ಯಾಸ್ತಕ್ಕೆ ಮೊದಲು ಮಲಗಬಾರ್ದು. ಈಗಾಗಲೇ ಹೇಳಿದಾಗೆ ಸೂರ್ಯಾಸ್ತದ ನಂತರದಲ್ಲಿ 3 ಗಂಟೆಗಳ ನಂತರ ಮಲಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇನ್ನು ಕಾಲುಗಳ ಕಡೆಯ ಹಾಸಿಗೆ ಎತ್ತರವಾಗಿದ್ದರೆ ಅದು ಅಶುಭ ಅಂತ ಹೇಳ್ತಾರೆ. ಆದರೆ ಕೇವಲ ವೈದ್ಯಕೀಯ ಚಿಕಿತ್ಸೆಗಾಗಿ ಮಾತ್ರ ಇಲ್ಲಿ ಒಂದು ವಿನಾಯಿತಿ ಇದೆ. ಕಾಲುಗಳು ತಲೆಗಿಂತ ಮೇಲೆ ಇರಬಹುದು ಅನ್ನುವಂಥದ್ದು. ಆದರೆ ಕೆಲವೊಂದು ರೋಗಿಗಳಿಗೆ ಈ ರೀತಿಯ ಒಂದು ಭಂಗಿಗಳನ್ನು ವೈದ್ಯರು ಸಲಹೆ ಮಾಡ್ತಾರೆ. ಆದರೆ ಸಾಮಾನ್ಯವಾಗಿ ತಲೆ ಸ್ವಲ್ಪ ಎತ್ತರದಲ್ಲಿರಬೇಕು, ಇಲ್ಲ ತಲೆ ಮತ್ತು ಕಾಲುಗಳು ಒಂದೇ ಸರಳ ರೇಖೆಯಲ್ಲಿ ಇರಬೇಕು. ಇನ್ನು ಹಾಸಿಗೆಯ ಮೇಲೆ ಕುಳಿತು ತಂಬಾಕು ಜಗಿಯುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಪದಾರ್ಥಗಳನ್ನು ಸೇವನೆ ಮಾಡುವಂಥದ್ದನ್ನಾಗಲಿ ಮಾಡಬಾರ್ದು. ಇದರಿಂದ ಬಾಯಿಯ ಕ್ಯಾನ್ಸರ್ ಬರುತ್ತೆ, ತೊದಲುವಿಕೆ ಉಂಟಾಗುತ್ತೆ, ಜೊತೆಗೆ ಬುದ್ಧಿಮಾಂದ್ಯತೆಯ ರೋಗಕ್ಕೆ ತುತ್ತಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಹಣೆಗೆ ತಿಲಕವನ್ನು ಹಚ್ಚಿಕೊಂಡು ಮಲಗುವಂಥದ್ದು ಅಶುಭ. ಆದ್ದರಿಂದ ಮಲಗುವಂಥ ಸಂದರ್ಭದಲ್ಲಿ ಮುಖವನ್ನು ತೊಳಕೊಂಡು, ಅಂದರೆ ಆ ತಿಲಕವನ್ನು ಅಳಿಸಿ ಹಾಕಿ ಮಲಗಬೇಕು ಅನ್ನುವಂಥದ್ದು. ಆದರೆ ಕೆಲವರು ಸಂಪ್ರದಾಯಸ್ಥರು ಹಣೆಗೆ ತಿಲಕವನ್ನು ಇಟ್ಟೇ ಮಲಗುವಂಥದ್ದಿದೆ. ಹಾಗಾಗಿ ನಿಮ್ಮ ಸಂಪ್ರದಾಯದಂತೆ ಈ ಒಂದು ತಿಲಕ ಧಾರಣೆಯನ್ನು ಮಾಡಬಹುದು ಅಥವಾ ಅದನ್ನು ಅಳಿಸಬಹುದು. ಇನ್ನು ಮಲಗುವಂತಹ ಸಂದರ್ಭದಲ್ಲಿ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಮಲಗಲಿಕ್ಕೆ ನಮ್ಮ ಧರ್ಮಶಾಸ್ತ್ರ ಹಲವಾರು ಕಾರಣಗಳನ್ನು ಕೊಟ್ಟಿದೆ. ಅದರಲ್ಲೂ ನಿಖರವಾದಂತಹ ವೈಜ್ಞಾನಿಕ ಕಾರಣಗಳಿದು. ಜೀವಿಯ ಅಂತಸ್ಥ ಚಕ್ರಗಳ ಪ್ರಯಾಣ ಸೂಕ್ತವಾದಂತಹ ದಿಕ್ಕಿನಲ್ಲಿ ಆಗಲಿಕ್ಕೆ ಮತ್ತು ಶಾಂತ ನಿದ್ರೆಯನ್ನು ಬರಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ ಮಲಗುವಾಗ ತಲೆ ಪೂರ್ವ ದಿಕ್ಕಿನಲ್ಲಿ ಮತ್ತು ಕಾಲುಗಳು ಪಶ್ಚಿಮ ದಿಕ್ಕಿನಲ್ಲಿ ಇರಬೇಕು ಅನ್ನುವಂಥದ್ದಿದೆ. ಪೂರ್ವ ದಿಕ್ಕಿನಿಂದ ಆನಂದದಾಯಕವಾದಂತಹ ಸಪ್ತ ತರಂಗಗಳು ಪ್ರಕ್ಷೇಪಿಸಲ್ಪಡುತ್ತೆ. ಮತ್ತು ಆ ತರಂಗಗಳ ಕಾರಣದಿಂದ ಜೀವಿಯ ದೇಹದಲ್ಲಿರುವಂಥ ಚಕ್ರಗಳು ಅಚಕ್ರವಾದಂತಹ ರೂಪದಲ್ಲಿ ತಿರುಗದೆ ಚಕ್ರವಾದ ರೂಪದಲ್ಲೇ ತಿರುಗತ್ತೆ. ಅಂದರೆ ಕ್ಲಾಕ್ ವೈಸೇ ಅದು ತಿರುಗತ್ತೆ, ವಿರುದ್ಧ ದಿಕ್ಕಿನಲ್ಲಿ ಅದು ತಿರುಗಲ್ಲ, ಸೂಕ್ತ ದಿಕ್ಕಿನಲ್ಲಿ ತಿರುಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಪೂರ್ವ ದಿಕ್ಕಿನಲ್ಲಿ ತಲೆ ಇರಿಸಿದಾಗ ಆ ದಿಕ್ಕಿನಿಂದ ಪ್ರಕ್ಷೇಪಿತವಾದಂತಹ ಆನಂದದಾಯಕವಾದಂಥ ಈ ಸಪ್ತ ತರಂಗಗಳೇನಿದೆ ಅದು ಜೀವಿಯ ಷಟ್ಚಕ್ರಗಳಿಂದ 10% ಹೆಚ್ಚಿನ ಪ್ರಮಾಣದಲ್ಲಿ ಗ್ರಹಿಕೆಯಾಗುತ್ತೆ. ಜೀವಿಯ ದೇಹದಲ್ಲಿರುವಂತಹ ಚಕ್ರಗಳ ಪ್ರಮಾಣ ಸೂಕ್ತ ದಿಕ್ಕಿನಲ್ಲಿ ಆಗೋದ್ರಿಂದ ನಿದ್ರೆಯಲ್ಲಿ ಜೀವಿಯಲ್ಲಿ ನಿರ್ಮಿತವಾದಂತಹ ರಜಕಣಗಳಿಂದ ಅವರಿಗೆ ಕಷ್ಟ ಆಗಲ್ಲ ಮತ್ತು ಶಾಂತವಾಗಿ ನಿದ್ರೆ ಬರುತ್ತೆ. ಡೀಪ್ ಸ್ಲೀಪ್ ಅಂತಾರಲ್ಲ, ಹಾಗಾಗಿ ಈ ಡಿಸ್ಟರ್ಬ್ ಇಲ್ಲದೆ ಇರುವಂಥ ನಿದ್ರೆ ಬಂದಾಗ ಮಾರನೆಯ ದಿನ ಮನಸ್ಸು ಪ್ರಫುಲ್ಲವಾಗಿರುತ್ತೆ, ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ಸಿಕ್ಕಿರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೆಚ್ಚಿನ ಉತ್ಸಾಹ ಹುಮ್ಮಸ್ಸು ಬೆಳಗಿನ ಸಮಯಕ್ಕೆ ಬರುತ್ತೆ. ಹಾಗಾಗಿ ರಾತ್ರಿಯ ನಿದ್ರೆಯ ಭಂಗಿ ಬಹಳ ಮುಖ್ಯ.
ಇನ್ನು ಈ ಜೀವಿಯ ಸೂಕ್ಷ್ಮ ದೇಹ ಮತ್ತು ಸೂಕ್ಷ್ಮ ದೇಹವನ್ನು ಸೇರಿಸುವಂಥ ಒಂದು ಬೆಳ್ಳಿಯ ದಾರ ಇರುತ್ತೆ, ಒಂದು ಕನೆಕ್ಟಿವಿಟಿ ಅನ್ನುವಂಥದ್ದು ಇರುತ್ತೆ. ಜೀವಿಗೆ ಸುಖ ದುಃಖಗಳು ಉಂಟಾಗುವಂಥ ಸಂದರ್ಭದಲ್ಲಿ ಈ ಬೆಳ್ಳಿಯ ದಾರದಿಂದ ಸ್ಥೂಲ ದೇಹಕ್ಕೆ ಸೇರಿಕೊಂಡಿರ್ತಾನೆ ಆ ಜೀವಿ. ಹಾಗಾಗಿ ಈ ಜೀವಿಗೂ ಮತ್ತು ಸ್ಥೂಲ ದೇಹಕ್ಕೂ ಒಂದು ನಂಟು, ಆ ತಂತು ಯಾವುದು ಅಂತ ಹೇಳಿದ್ರೆ ಆ ಬೆಳ್ಳಿಯ ದಾರ ಅದು. ಹಾಗಾಗಿ ವ್ಯಕ್ತಿ ನಿದ್ದೆ ಮಾಡಿದಾಗ ಅವನ ಸೂಕ್ಷ್ಮ ದೇಹ ಸ್ಥೂಲ ದೇಹದಿಂದ ಹೊರಟು ಎಲ್ಲಿಗೆ ಹೋದರೂ ಕೂಡ ಅದು ಆ ದಾರಕ್ಕೆ ಸೇರಿಕೊಂಡಿರುತ್ತೆ. ನೋಡಿ, ನಮಗೆ ಎಚ್ಚರಿಕೆ ಇರಲ್ಲ, ನಾವು ಏನು ಮಾಡ್ತೇವೆ ಅನ್ನುವಂಥ ಪರಿಜ್ಞಾನ ನಮಗಿರಲ್ಲ ನಿದ್ರಾ ಸಮಯದಲ್ಲಿ. ಆದರೆ ಸ್ಥೂಲ ದೇಹ ಮಾತ್ರ ಅಲ್ಲೇ ಮಲಗಿರುತ್ತೆ, ಉಸಿರಾಟ ಇರುತ್ತೆ. ಆದರೆ ಅದರೊಳಗಿರುವಂಥ ಈ ಸೂಕ್ಷ್ಮ ಜೀವಿ ಏನಿದೆ ಅದು ಹೊರಗೆ ಎಲ್ಲಾದರೂ ಸುತ್ತಾಡಲಿಕ್ಕೆ ಹೋಗಿರ್ಬೋದು, ಆದರೆ ಅದನ್ನು ಬಂಧಿಸುವಂಥದ್ದು ಈ ಬೆಳ್ಳಿಯ ದಾರ, ಈ ಬೆಳ್ಳಿಯ ತಂತು ಅದು. ಹಾಗಾಗಿ ಪುನಃ ಅದು ದೇಹದೊಳಗೆ ಪ್ರವೇಶ ಮಾಡಿ ಆ ವ್ಯಕ್ತಿಯನ್ನು ಎಚ್ಚರಿಸುತ್ತೆ. ನಾವು ಧ್ಯಾನ ಮಾಡುವಂತಹ ಸಮಯದಲ್ಲೂ ಕೂಡ ಇದೇ ರೀತಿಯ ಅನುಭವ ಉಂಟಾಗತ್ತೆ. ಯೋಗಿಗಳು ಧ್ಯಾನದಲ್ಲಿ ತಮ್ಮ ಸೂಕ್ಷ್ಮ ದೇಹದಿಂದ ಹೊರಟು ತಮ್ಮ ಆಕ್ಷೇಪಾನುಸಾರವಾದಂತಹ ಕಾರ್ಯಗಳನ್ನು ಮಾಡ್ತಾರೆ. ಆಗಲೂ ಕೂಡ ಆ ಜೀವಿ ಈ ಬೆಳ್ಳಿಯ ದಾರದ ಕಾರಣದಿಂದಲೇ ಪುನಃ ಆ ಸ್ಥೂಲ ದೇಹದೊಳಗೆ ಪ್ರವೇಶ ಮಾಡುತ್ತೆ. ಮರಣವಾದಾಗ ಈ ಬೆಳ್ಳಿಯ ದಾರ ಕತ್ತರಿಸಲ್ಪಡುತ್ತೆ. ಅದಕ್ಕಾಗಿಯೇ ಆ ಸೂಕ್ಷ್ಮ ಜೀವಿ ಏನಿದೆ ಅಥವಾ ಆತ್ಮ ಏನಿದೆ ಅದು ಮತ್ತೊಮ್ಮೆ ಆ ದೇಹವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಸಾಮಾನ್ಯ ಜೀವಿಯ ಬಗ್ಗೆ ಹೇಳೋದಾದ್ರೆ, ಮನುಷ್ಯನಿಂದ ಹಗಲಿನಲ್ಲಿ ಮಾಡಲ್ಪಡುವಂತಹ ಕಾರ್ಯಗಳ ಕಾರಣದಿಂದ ಅವನ ದೇಹದಲ್ಲಿ ರಜಕಣಗಳು ಚಲನಶೀಲವಾಗಿರುತ್ತೆ. ಇಲ್ಲಿ ರಜಕಣಗಳ ಪ್ರಾಬಲ್ಯದಿಂದ ಇಡೀ ದಿನ ಜೀವಿ ಸೂರ್ಯನಾಡಿ ಜಾಗೃತವಾಗಿರುತ್ತೆ. ಹಾಗಾಗಿ ಆ ಜೀವಿಯಲ್ಲಿ ಸೂರ್ಯನಾಡಿ ಚಂದ್ರನಾಡಿ ಅನ್ನುವಂಥದ್ದು ಎರಡಿದೆಯಲ್ಲ, ಅದರಲ್ಲಿ ಸೂರ್ಯನಾಡಿ ತುಂಬ ಆಕ್ಟಿವೇಟ್ ಆಗಿರುತ್ತೆ. ಇದರಿಂದ ಜೀವಿಯಲ್ಲಿ ರಜ ಮತ್ತು ತಮ ಕಣಗಳ ಪ್ರಮಾಣ ಹೆಚ್ಚಾಗುತ್ತೆ. ಈ ಕಣಗಳು ದೇಹದಿಂದ ಸೂಕ್ತ ವಿಧಾನದಲ್ಲಿ ಹೊರಗೆ ಹೋಗಬೇಕು ಅಂತ ಹೇಳಿದ್ರೆ ರಾತ್ರಿ ನಿದ್ರೆ ಮಾಡಬೇಕು. ಇಲ್ಲಿ ರಾತ್ರಿಯಲ್ಲಿ ಪಾದದ ಬೆರಳುಗಳಲ್ಲಿ ಇರುವಂತಹ ದೇಹ ಶುದ್ಧಕ ಚಕ್ರಗಳ ಮೂಲಕ ಈ ರಜ ಮತ್ತು ತಮ ಕಣಗಳು ಹೊರಗೆ ಹೋಗುತ್ತೆ. ಇಲ್ಲಿ ನಮ್ಮ ದೇಹದಲ್ಲಿ ಇರುವಂಥ ಈ ಚಕ್ರಗಳೇನಿದೆ ಅದು ದೇಹಕೋಶದ ನಿರಂತರ ಶುದ್ಧೀಕರಣವನ್ನು ಮಾಡ್ತಾ ಇರುತ್ತೆ. ಆದ್ದರಿಂದಲೇ ಇದನ್ನು ದೇಹ ಶುದ್ಧಕ ಚಕ್ರಗಳು ಅಂತ ಹೇಳಿನೇ ಕರೆಯುವಂಥದ್ದು. ಆ ಸಂದರ್ಭದಲ್ಲಿ ರಾತ್ರಿ ಈ ರಜ ತಮ ಕಣಗಳ ಪ್ರಾಬಲ್ಯದಿಂದ ಈ ದೇಹ ಶುದ್ಧಕ ಚಕ್ರಗಳು ತೆರೆದುಕೊಳ್ಳುತ್ತೆ ಮತ್ತು ಪಾದದ ಬೆರಳುಗಳ ಮೂಲಕ ಈ ರಜ ಮತ್ತು ತಮ ಕಣಗಳನ್ನು ಹೊರ ಹಾಕ್ತಾ ಇರುತ್ತೆ. ದೇಹ ಶುದ್ಧಿಯಾಗುತ್ತೆ. ಹಾಗಾಗಿ ನಾವು ವಿಶೇಷವಾಗಿ ಈ ರಾತ್ರಿ ವಿಶ್ರಾಂತಿ ಪಡೆಯುವ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಪಶ್ಚಿಮ ದಿಕ್ಕು ಶಕ್ತಿ ಸ್ವರೂಪಿ ಕಾರ್ಯವನ್ನು ಮಾಡುವಂತಹ ದಿಕ್ಕು, ಅಂದರೆ ಇದು ಅಸ್ತಮಿಸುವಂತಹ ದಿಕ್ಕು ಇದು. ಆದ್ದರಿಂದ ಪಾದಗಳ ಬೆರಳುಗಳಿಂದ ಪ್ರಕ್ಷೇಪಿಸಲ್ಪಟ್ಟಂತಹ ರಜ ತಮ್ಮ ಕಣಗಳು ಆ ದಿಕ್ಕಿನಿಂದ ಹೊರ ಹೋಗುತ್ತೆ, ಅಸ್ತಮಿಸುತ್ತೆ, ಅಂದರೆ ಅದು ಇಲ್ಲದಂತಾಗುತ್ತೆ. ಹಾಗಾಗಿ ಪೂರ್ವ ದಿಕ್ಕು ಉತ್ಪತ್ತಿ ಸ್ವರೂಪಿಯ ಶಕ್ತಿಯ ಪ್ರಕ್ಷೇಪಣೆಗಳಾಗಿರುತ್ತೆ. ಆ ದಿಕ್ಕಿನಲ್ಲಿ ಕಾಲುಗಳನ್ನಿರಿಸಿ ಮಲಗಿದ್ರೆ ಅಸ್ತಮಿಸುವಂತಹ ಕಣಗಳ ಪ್ರಮಾಣ ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿ ಪೂರ್ವ ದಿಕ್ಕಿಗೆ ಕಾಲನ್ನಿಟ್ಟು ಮಲಗಬಾರ್ದು ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಇದರಿಂದ ಪಾದದ ಬೆರಳುಗಳ ಬಳಿ ಎರಡೂ ಬಗೆಯ ಶಕ್ತಿಗಳ ನಡುವೆ ಘರ್ಷಣೆಯಾಗುತ್ತೆ. ಅಂದರೆ ಪೂರ್ವದಿಂದಲೇ ಆ ಶಕ್ತಿ ನಮ್ಮ ದೇಹಕ್ಕೆ ಬರುತ್ತೆ. ನಾವು ಕಾಲಗಳನ್ನು ಪೂರ್ವಕ್ಕೆ ಇಟ್ಟಾಗ ನಮ್ಮ ದೇಹದಿಂದ ಇರುವಂಥ ಈ ರಜ ತಮ ಕಣಗಳು ಹೊರಗೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇರುತ್ತೆ. ಹಾಗಾಗಿ ಒಳಗೆ ಬರುವಂಥ ಪ್ರಕ್ಷೇಪಣೆಗಳಾಗಲಿ ಹೊರಗೆ ಹೋಗುವಂಥ ತ್ಯಾಜ್ಯಗಳಾಗಲಿ ಇವೆರಡರ ನಡುವೆ ಘರ್ಷಣೆಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಘರ್ಷಣೆ ಆದಾಗ ಯಾವ ಶಕ್ತಿ ಹೆಚ್ಚು ಬಲವಾಗಿರುತ್ತೋ ಅದು ವಿಜಯಿ ಆಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಜಯ ಸಿಕ್ಕುವಂಥದ್ದು ಈ ರಜ ಮತ್ತು ತಮ ಕಣಗಳಿಗೆ. ಆದ್ದರಿಂದ ಇವುಗಳ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಪಾದಗಳಿಂದ ಹೊರಡುವಂತಹ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಜಯವನ್ನು ಗಳಿಸುತ್ತೆ. ಆದ್ದರಿಂದ ರಜ ಮತ್ತು ತಮ ಕಣಗಳ ಅಂಶ ದೇಹದ ಒಳಗೆ ಹೆಚ್ಚು ಉಳಿಯುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದಲೇ ನಾವು ಪೂರ್ವದ ಕಡೆಗೆ ಪಾದಗಳನ್ನಿಟ್ಟು ಮಲಗಬಾರ್ದು ಅನ್ನುವಂಥದ್ದು. ಇನ್ನು ಆಧ್ಯಾತ್ಮಿಕ ವಿಚಾರದಲ್ಲಿ ನಾವು ನೋಡೋದಾದರೆ ಮನುಷ್ಯನ ದೇಹದಲ್ಲಿ 108 ದೇಹ ಶುದ್ಧಕ ಚಕ್ರಗಳಿರುತ್ತೆ. ನಾಮ ಜಪ ಮಾಡೋದ್ರಿಂದ ಈ ಸಕಲ ಚಕ್ರಗಳು ಕೂಡ ಆಕ್ಟಿವೇಟ್ ಆಗುತ್ತೆ, ಜಾಗೃತವಾಗುತ್ತೆ. ಮತ್ತು ಅನಾವಶ್ಯಕವಾದಂಥ ತಮೋ ಗುಣ ಕಣಗಳು ಮತ್ತು ಈ ಬ್ಲ್ಯಾಕ್ ಪವರ್ ಅಂತ ಹೇಳ್ತಾರೆ ಅದು ದೇಹದಿಂದ ಹೊರ ಹೋಗುತ್ತೆ. ಆಗಲಿಡೀ ಯಾರು ನಾಮ ಜಪವನ್ನು ಮಾಡ್ತಾರೆ ಅಥವಾ
ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಅಂಥವ್ರಿಗೆ ರಾತ್ರಿಯ ಸಮಯದಲ್ಲಿ ದೇಹದಲ್ಲಿ ಇರುವಂಥ ಈ ನೆಗೆಟಿವ್ ಎನರ್ಜಿ ಹೊರಗೆ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ವಿಶ್ರಾಂತಿ ಪಡೆಯುವಾಗ ದೇಹದಲ್ಲಿ ಉಂಟಾಗುವಂಥ ಈ ರೀತಿಯ ಬದಲಾವಣೆಗಳನ್ನು ನೀವು ಕೂಡ ಅನುಭವಿಸ್ಬೋದು. ಇನ್ನು ನಾವು ನಾಳೆಯ ಸಂಚಿಕೆಯಲ್ಲಿ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಯಾಕೆ ಮಲಗಬಾರ್ದು, ದಕ್ಷಿಣದ ಕಡೆ ಕಾಲುಗಳನ್ನು ಇಟ್ಟರೆ ಏನಾಗುತ್ತೆ, ಉತ್ತರಕ್ಕೆ ತಲೆ ಇಟ್ಟರೆ ಏನಾಗುತ್ತೆ, ಯಾವ ರೀತಿಯ ಪರಿಣಾಮಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಇರುವಂಥ ಮಲಗುವ ನಿಯಮಗಳು ಕೆಲವಿದೆ. ಅಂದರೆ ಶಯನ ಕೋಣೆ ಹೇಗಿರಬೇಕು, ಇನ್ನು ನಮ್ಮ ಮಲಗುವಂಥ ಹಾಸಿಗೆ ಆಗಲಿ, ಮಂಚ ಆಗಲಿ, ಹಾಸಿಗೆ ಹೊದಿಕೆಗಳಾಗಲಿ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಒಟ್ಟಾರೆ ನಮ್ಮ ಹಿರಿಯರು ಪ್ರತಿಯೊಂದು ವಿಚಾರದ ಬಗ್ಗೆನೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿ ನಮಗಾಗಿ ಕೆಲವೊಂದು ವಿಶೇಷವಾದಂತಹ ಸೂಚನೆಗಳನ್ನು ನೀಡಿದ್ದಾರೆ. ಆದರೆ ಕೆಲವರು ಇದನ್ನು ಅನುಸರಣೆ ಮಾಡ್ತಾರೆ, ಕೆಲವರು ಮಾಡಲ್ಲ. ಹಾಗಾಗಿ ಜೀವನದಲ್ಲಿ ಆರೋಗ್ಯಪೂರ್ಣವಾದಂತಹ ಬದುಕು ಇರಬೇಕು, ನೆಮ್ಮದಿಯ ಬದುಕು ಬೇಕು ಅಂತ ಹೇಳಿದ್ರೆ ಇಲ್ಲಿ ಮಲಗುವಂತಹ ವಿಧಾನಗಳು ಕೂಡ ಬಹಳ ಮುಖ್ಯ ಅನ್ನುವಂಥದ್ದನ್ನ ನೀವು ಮನಗಾಣಬೇಕು. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರ ಉದ್ಯೋಗ ಸ್ಥಾನದಲ್ಲಿದ್ದಾನೆ. 10ನೇ ಸ್ಥಾನ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನಿಮ್ಮ ಪ್ರಯತ್ನದಿಂದ ಒಳ್ಳೆಯ ಪ್ರಗತಿ ಇರುತ್ತೆ. ಏಕೆಂದರೆ ಈ ದಿನ ನೀವು ಸೋತು ಸುಣ್ಣ ಆಗಿ ವ್ಯಾಪಾರದಲ್ಲಿ ಕೆಲವೊಂದು ಹೊಸ ಅನುಭವಗಳನ್ನು ಪಡ್ಕೊಂಡಿದ್ದೀರಿ. ಅದನ್ನು ಈ ದಿನ ನಿಮ್ಮ ವ್ಯಾಪಾರದಲ್ಲಿ ಅಪ್ಲೈ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ನಿಮ್ಮ ಅನುಭವದಿಂದ ಈ ದಿನದ ಚಟುವಟಿಕೆಗಳು ಮುಂದುವರಿಯುತ್ತೆ. ಮತ್ತು ಈ ದಿನದಲ್ಲಿ ಅಭಿವೃದ್ಧಿ ಇದ್ದಾಗ ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲೂ ಕೂಡ ಒಂದು ಸಂಪರ್ಕ, ಸಂವಹನ ಸಾಧ್ಯವಾಗುತ್ತೆ ಈ ದಿನದಲ್ಲಿ. ಇಲ್ಲಿ ಸಿಹಿ ಇದ್ದಲ್ಲಿ ಇರುವೆಗಳು ಮುತ್ತತ್ತೆ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಪ್ರಗತಿ, ನಿಮ್ಮ ಒಂದು ಇನ್ಫ್ಲೂಯೆನ್ಸ್ ಏನಿದೆ, ಹಣಕಾಸಿನ ವ್ಯವಸ್ಥೆಗಳೇನಿದೆ, ಇದರಿಂದ ನಿಮ್ಮ ಕಡೆಗೆ ಜನರು ಆಕರ್ಷಿತವಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅಲ್ಪ ಸ್ವಲ್ಪ ಸಹಾಯವನ್ನು ಕೋರಿ ಬರುವಂಥವರು ಕೂಡ ಈ ದಿನ ಇರ್ತಾರೆ. ಹಾಗಾಗಿ ನಿಮ್ಮ ಇತಿಮಿತಿ ಒಳಗೆ ಅವರಿಗೆ ಸಹಾಯ ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕಿದಾಗ ಕೆಲಸವನ್ನು ಮಾಡುವಂಥ ಉತ್ಸಾಹ ಹೆಚ್ಚಾಗಿರುತ್ತೆ. ಇನ್ನು ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಒಳ್ಳೆಯ ಅವಕಾಶಗಳು ಈ ದಿನ ಬರುವಂಥದ್ದು ಇದೆ. ಒಟ್ಟಾರೆ ಈ ದಿನ ತುಂಬ ಚಟುವಟಿಕೆಯಿಂದ ಇರ್ತೀರಿ, ತುಂಬ ಲೈವ್ಲಿ ಆಗಿರ್ತೀರಿ, ಆ್ಯಕ್ಟಿವ್ ಆಗಿರ್ತೀರಿ. ಇನ್ನು ಈ ದಿನ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡಲಿಕ್ಕೆ, ಹೂಡಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಒಳ್ಳೆಯ ಸಮಯ ಇದು. ಹಾಗೆ ಬಹಳ ವಿಶೇಷವಾಗಿ ಹಣದ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸುವಂಥದ್ದು ಉತ್ತಮ. ಇನ್ನು ಯಾವುದೇ ಸನ್ನಿವೇಶವನ್ನು ನಿಮ್ಮ ಸದುಪಯೋಗಕ್ಕಾಗಿ ಬಳಸ್ಕೊಳ್ಳಿ. ಈ ದಿನ ಒಳ್ಳೆಯ ಫಲಿತಾಂಶ ಕೂಡ ಸಿಕ್ಕತ್ತೆ. ಜೊತೆಗೆ ಈ ದಿನ ಆದಾಯ ಉತ್ತಮವಾಗೋದ್ರಿಂದ ನೀವು ಹಣ ಗಳಿಸುವಂತಹ ಒಂದು ಪ್ರಯತ್ನ ಏನಿದೆ ಅದರಲ್ಲೂ ಕೂಡ ಹೆಚ್ಚು ಹೆಚ್ಚು ಆಸಕ್ತಿ ಉಂಟಾಗುತ್ತೆ. ಲಕ್ಷ್ಮಿಯ ಕಟಾಕ್ಷ ಚೆನ್ನಾಗಿದೆ. ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಿ. ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಈ ದಿನ ಭದ್ರವಾಗಿರುತ್ತೆ. ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಬರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 9ರಲ್ಲಿ ಚಂದ್ರ, ನವಮ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಪ್ರಯತ್ನದಿಂದ ನಿಮಗೆ ಮಿಶ್ರ ಫಲಗಳು ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಾಗತ್ತೆ. ಯಾಕೆಂದರೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇಲ್ಲ. ಮತ್ತು ಆ ಕೆಲಸ ಪ್ರಗತಿಯಲ್ಲಿ ಇದೆಯೇ ಇಲ್ವೇ ಅಂತ ಹೇಳಿ ಮತ್ತೊಮ್ಮೆ ಫಾಲೋ ಅಪ್ ಮಾಡುವಂಥ ಒಂದು ವಿಚಾರದಲ್ಲೂ ಕೂಡ ಇಂಥ ಪ್ರಯತ್ನಗಳು ಮುಂದುವರಿಯುತ್ತೆ. ಇನ್ನು ಈ ದಿನ ನಿಮ್ಮ ಕಣ್ತಪ್ಪನಿಂದ ಒಂದು ದೊಡ್ಡ ಅನಾಹುತ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ತಪ್ಪುಗಳನ್ನು ಮಾಡದೇ ಇರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಮಾಡಿದ್ರೂ ಅದು ದೊಡ್ಡ ಮಟ್ಟದಲ್ಲಿ ಅನಾಹುತಕ್ಕೆ ಕಾರಣ ಆಗಬಾರ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಈ ಪ್ರಯಾಣ, ಈ ವಾಹನ ನಿಮಗೆ ಅಷ್ಟೊಂದು ಸೌಖ್ಯವನ್ನು ಈ ದಿನ ತರ್ತಾ ಇಲ್ಲ. ಇನ್ನು ಈ ದಿನ ನೀವೆಣಿಸಿದಂತೆ ಎಲ್ಲವೂ ಕೂಡ ಆಗಲ್ಲ.
ನೀವು ಅಂದುಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಮತ್ತೊಂದು. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಯಾವುದೇ ಫಲಿತಾಂಶಗಳು ಬಂದರೂ ಕೂಡ ಅದನ್ನು ಸಮಾನವಾಗಿ ನೀವು ಸ್ವೀಕಾರ ಮಾಡಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಕೆಲವೊಂದು ವಿಚಾರಗಳು ನಿಮ್ಮ ಹತೋಟಿಗೆ ಮೀರಿ ಘಟಿಸುವಂಥದ್ದು ಇದೆ. ನಿಮ್ಮ ಕಂಟ್ರೋಲಲ್ಲೇ ಇಲ್ಲ, ಆದರೂ ಕೂಡ ಆ ಘಟನೆಗಳು ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮನ್ನು ನೀವು ಪರೀಕ್ಷೆಗೆ ಒಳಪಡಿಸ್ಕೊಳ್ಳುವಂಥದ್ದು, ನಿಮ್ಮ ಒಂದು ಸ್ಥಿತಿಗತಿಗಳು ಹೇಗಿದೆ ಅನ್ನುವಂಥದ್ದನ್ನು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಗುರಿ, ನಿಮ್ಮ ಉದ್ದೇಶ, ನಿಮ್ಮ ಕೆಲಸ ಕಾರ್ಯಗಳ ಸ್ಟ್ರಾಟಜಿ, ಇದರ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ಹೊಸ ಯೋಜನೆಗಳನ್ನು ಸದ್ದಿಲ್ಲದೆ ಕಾರ್ಯಗತಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಯಾಕೆಂದರೆ ಕೆಲಸ ಆರಂಭ ಆಗುವ ಮೊದಲೇ ಸಾಕಷ್ಟು ಪ್ರಚಾರವನ್ನು ಕೊಡುವಂಥದ್ದಾಗಲಿ, ನಿಮ್ಮನ್ನು ನೀವೇ ಹೊಗಳಿಕೊಳ್ಳುವಂಥದ್ದನ್ನಾಗಲಿ ಮಾಡಬಾರ್ದು. ಹಾಗಾಗಿ ಕೆಲಸ ಆಗಬೇಕಾ, ಅದನ್ನು ಆ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನದಲ್ಲಿ ಇರಿ. ಮುಂದೆ ಸಕ್ಸಸ್ ಆದಾಗ ಜನರಿಗೆ ಅದು ಅರ್ಥ ಆಗುತ್ತೆ, ನಿಮ್ಮ ಪ್ರಯತ್ನ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥ ವಿಚಾರ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವಿಚಾರಗಳಲ್ಲಿ, ಅದರಲ್ಲೂ ವೈಯಕ್ತಿಕ ವಿಚಾರಗಳಲ್ಲಿ ಆಗುವಂತಹ ಸಮಸ್ಯೆಗಳೇನಿದೆ ಅದನ್ನು ಕೂಡಲೇ ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಮನಃಶಾಂತಿ ಬಹಳ ಮುಖ್ಯ. ಅದಕ್ಕಾಗಿಯೇ ನೀವು ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ನಿಮ್ಮ ಇಷ್ಟದ ದೇವರನ್ನು ಈ ದಿನ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆಯ ದುಸ್ಥಾನ ಇದು. ಹಾಗಾಗಿ ನಿಮ್ಮ ಪ್ರಯತ್ನಗಳು, ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಮಿಶ್ರ ಫಲವನ್ನು ತರುವಂಥ ಸಂದರ್ಭ ಇದೆ. ಏಕೆಂದರೆ ಈ ದಿನ ನಿಮ್ಮ ನಿರ್ಧಾರಗಳು ಹಠಾತ್ತಾಗಿ ಬದಲಾವಣೆಯಾಗುತ್ತೆ. ಇದು ಸ್ವಲ್ಪ ನಷ್ಟಕ್ಕೂ ಕೂಡ ಕಾರಣ ಆಗುತ್ತೆ. ಜೊತೆಗೆ ಮನಸ್ತಾಪಗಳು ಕೂಡ ಆಗುವಂಥದ್ದು ಇರುತ್ತೆ. ಒಟ್ಟಾರೆ ಈ ನಿರ್ಧಾರ ಏನಿದೆ ಅಷ್ಟೊಂದು ಕಾರ್ಯಸಿದ್ಧ ಅಲ್ಲ. ಹಾಗೆ ಪ್ರಾಕ್ಟಿಕಲ್ ಆಗಿ ಇಲ್ಲದೆ ಇರೋದ್ರಿಂದ ನೀವು ಕುಟುಂಬದಿಂದ ಕೂಡ ಕೆಲವೊಂದು ಮೂದಲಿಕೆಯ ಮಾತುಗಳನ್ನು ಕೇಳಬೇಕಾಗತ್ತೆ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ವಿಳಂಬ ಆಗುತ್ತೆ, ತುಂಬ ನಿಧಾನಗತಿಯಲ್ಲಿ ಪೂರ್ಣಗೊಳ್ಳುವಂತಹ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಜೊತೆಗೆ ಈ ದಿನ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಮನಸ್ಸಿಲ್ಲ. ಭಯದ ವಾತಾವರಣ ಇರುತ್ತೆ. ಎಲ್ಲಿ ಸೋಲಾಗುತ್ತೆ, ಎಲ್ಲಿ ಅಪಮಾನ ಆಗುತ್ತೆ ಅನ್ನುವಂಥ ಒಂದು ಛಾಯೆ ಮನಸ್ಸಿನಲ್ಲೇ ಇರುವಂಥದ್ದು. ಆದರೆ ಅದನ್ನು ಮೀರಿ ಈ ದಿನ ನೀವು ನಿಲ್ಲಬೇಕು, ಗೆಲ್ಲಬೇಕು, ಬೆಳಿಬೇಕು, ಆ ಒಂದು ಪ್ರಯತ್ನವನ್ನು ಮಾಡಬೇಕು. ಅದಕ್ಕಾಗಿಯೇ ಎಲ್ಲ ವಿಚಾರಗಳನ್ನು ಕೂಡ ಧನಾತ್ಮಕವಾಗಿ ನೀವು ಆಲೋಚನೆ ಮಾಡ್ತಾ ಇರಿ. ಇನ್ನು ಈ ದಿನ ಉದ್ಯೋಗಿಗಳಿಗೆ ಕೆಲಸದ ಹೊರೆ ಹೆಚ್ಚಾಗುತ್ತೆ. ನಿರುದ್ಯೋಗಿಗಳಿಗೆ ಕೆಲಸದ ಬಗ್ಗೆ ಈ ದಿನ ಅಷ್ಟೊಂದು ಮಾಹಿತಿಗಳು ಸಿಕ್ಕಲ್ಲ. ನಿಮ್ಮ ಪ್ರಯತ್ನ ಕೂಡ ಈ ದಿನ ಮಧ್ಯಮ ಪ್ರಮಾಣದಲ್ಲೇ ಇರುವಂಥದ್ದಾಗತ್ತೆ. ಆದರೆ ನೀವು ಛಲವನ್ನು ಮಾತ್ರ ಬಿಡಬೇಡಿ, ಆಶಾಭಾವನೆ ಇರಬೇಕು. ಇವತ್ತಲ್ಲ ನಾಳೆ ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದು ಧನಾತ್ಮಕ ದೃಷ್ಟಿಕೋನದಿಂದ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ಪ್ರತಿಯೊಬ್ಬರನ್ನು ಕೂಡ ಸಮಾನವಾಗಿ ನೋಡಬೇಕು. ಸ್ತ್ರೀಯರಾಗಲಿ ಪುರುಷರಾಗಲಿ, ನಿಮಗಿಂತ ಹಿರಿಯರಾಗಲಿ ಕಿರಿಯರಾಗಲಿ, ಅಧಿಕಾರದಲ್ಲಾಗಲಿ ವಯಸ್ಸಿನಲ್ಲಾಗಲಿ ನಿಮಗಿಂತ ಕಿರಿಯರಾದರೂ ಕೂಡ ಅವರಲ್ಲಿರುವಂಥ ಪ್ರತಿಭೆಗೆ ನೀವು ಸಲ್ಯೂಟ್ ಹಾಕಬೇಕಾಗತ್ತೆ. ಏಕೆಂದರೆ ಅಂಥ ಒಂದು ಸಂದರ್ಭ ಈ ದಿನ ನಿಮಗೆ ಕೂಡಿ ಬರುವಂಥದ್ದು. ಹಾಗೆ ಈ ದಿನದಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಆದಷ್ಟು ಮುಂದೂಡುವಂಥದ್ದು, ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಬಹಳ ಉತ್ತಮ. ಇದನ್ನು ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಸಪ್ತಮದಲ್ಲಿದ್ದಾನೆ. 7ನೇ ಮನೆ, ವಿಶೇಷವಾದಂತಹ ಒಂದು ಕಾರ್ಯಕ್ರಮಗಳಾಗುವಂಥ ಸಂದರ್ಭ ಇದು. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಮನರಂಜನೆ ಇದೆ, ತುಂಬ ಖುಷಿ ಇದೆ, ಸಂತೋಷ ಇದೆ. ಹಾಗೆ ಈ ದಿನ ಕಾರ್ಯಕ್ರಮಗಳನ್ನು ನೀವೇ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಆತ್ಮವಿಶ್ವಾಸ ಇರುತ್ತೆ, ಆತ್ಮತೃಪ್ತಿ ಇರುತ್ತೆ. ಇನ್ನು ಈ ದಿನ ಬಹಳ ದಿನಗಳಿಂದ ಕಾಡ್ತಾ ಇದ್ದಂಥ ಒಂದು ಸಮಸ್ಯೆ, ಅದು ಕಾರಣಾಂತರಗಳಿಂದ ನಿಮಗೆ ಹಣಕಾಸಿನ ವ್ಯವಸ್ಥೆಗೋ ಅಥವಾ ಸಂಬಂಧಗಳ ವ್ಯವಸ್ಥೆಗೋ ಇದು ತಳುಕು ಹಾಕಿಕೊಂಡಿರುವಂಥ ಸಮಸ್ಯೆ, ಅದು ಈ ದಿನ ಗುರು ಹಿರಿಯರ ಮಧ್ಯಸ್ಥಿಕೆಯ ಸಂದರ್ಭದಲ್ಲಿ ಬಗೆಹರಿಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನ ಏನೋ ನಿಮಗೆ ಪೂರ್ಣವಾಗುತ್ತೆ.
ಪೂರ್ಣವಾದ ಫಲವನ್ನು ಕೂಡ ತಂದುಕೊಡುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹಾಗೆ ಈ ವಿವಾಹದ ಸಂದರ್ಭದಲ್ಲಿ ಆಗಿರುವಂಥ ಕೆಲವೊಂದು ಭಿನ್ನಾಭಿಪ್ರಾಯಗಳು ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಹಾಗೆ ಈ ಪ್ರೀತಿ ಪ್ರೇಮದ ನಿವೇದನೆಗೆ ಅತ್ಯುತ್ತಮವಾದಂಥ ಸಮಯ ಇದೆ. ವ್ಯಾಪಾರದ ವಾತಾವರಣ ಬಹಳ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಉನ್ನತವಾದಂಥ ಒಂದು ಆಲೋಚನೆಗಳಲ್ಲಿ ಇರ್ತೀರಿ. ಉನ್ನತ ಮಟ್ಟದ ಆಲೋಚನೆ ಇರುತ್ತೆ. ಜೊತೆಗೆ ಉದ್ಯೋಗಿಗಳಿಗೂ ಕೂಡ ಈ ದಿನ ಉನ್ನತವಾದಂಥ ಸ್ಥಾನಮಾನ ಸಿಕ್ಕುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರಯಾಣಕ್ಕೆ ತಕ್ಕಂತಹ ಒಂದು ಫಲಿತಾಂಶ ಸಿಕ್ಕಾಗ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಪ್ರತಿಸ್ಪರ್ಧಿಗಳು ಕೂಡ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಇದೆ. ನಿಮ್ಮ ಮಾತಿನ ಪ್ರಖರತೆ ಆಗಲಿ, ನಿಮ್ಮ ಕೆಲಸ ಕಾರ್ಯಗಳ ಇನ್ವಾಲ್ವ್ಮೆಂಟ್ ಆಗಲಿ ನಿಮ್ಮನ್ನು ಈ ದಿನ ಒಂದು ಉತ್ತಮವಾದಂಥ ಸ್ಥಿತಿಯಲ್ಲಿ ಇಡುವಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರಿಗೆ ವಯೋಸಹಜವಾದಂತಹ ಆರೋಗ್ಯ ಸಮಸ್ಯೆ ಕಾಡಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಅವರನ್ನು ಗಮನಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮಗೆ ವಿಶೇಷವಾದಂಥ ಒಂದು ಅನುಭೂತಿ ಉಂಟಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವ ಇರುತ್ತೆ. ಕಾಂಪಿಟೇಷನ್ ಇದೆ, ಹೊರಗೂ ಇದೆ, ನಿಮ್ಮ ಮನಸ್ಸಿನಲ್ಲೂ ಕೂಡ ಇದೆ. ಹಾಗಾಗಿ ಅಂತಹ ಸ್ಪರ್ಧೆಗಳನ್ನು ಎದುರಿಸಲಿಕ್ಕೆ ನಿಮಗೆ ವಿಶೇಷವಾದಂಥ ಒಂದು ಶಕ್ತಿ, ಸಾಮರ್ಥ್ಯ, ಆತ್ಮವಿಶ್ವಾಸ ಈ ದಿನ ಒಗ್ಗೂಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳ ಛಾಪನ್ನು ಮೂಡಿಸಲಿಕ್ಕೆ ಒಳ್ಳೆಯ ಸಮಯ. ಇದರಿಂದ ಶುಭ ಫಲಗಳು ಸಿಕ್ಕುವಂಥ ಸಮಯ ಕೂಡ. ಇನ್ನು ನಿರುದ್ಯೋಗಿಗಳಿಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಈ ದಿನ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನ ಏಕಮುಖವಾಗಿರಲಿ, ಹಾಗೆ ಧನಾತ್ಮಕವಾಗಿರಲಿ, ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಮ ನಿರೀಕ್ಷೆಗಳು ಈಡೇರುವಂಥದ್ದು ಇದೆ. ಹಾಗಾಗಿ ನೀವು ಅಂದುಕೊಂಡಂಥ ಕೆಲಸಗಳಾಗುತ್ತೆ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಾಗುತ್ತೆ. ಇನ್ನು ಹೊಸ ಮನೆ, ಹೊಸ ವಾಹನ, ಒಡವೆ, ವಸ್ತ್ರಗಳ ಯೋಗ ಬಹಳ ಚೆನ್ನಾಗಿದೆ. ಹಾಗಾಗಿ ಅಂತಹ ದಿಸೆಯಲ್ಲಿ ಯಾರು ಪ್ರಯತ್ನ ಮಾಡ್ತಾ ಇದ್ದೀರಿ, ಈ ದಿನ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಸ್ನೇಹಿತರ ಜೊತೆಯಲ್ಲಿ ಪ್ರಮುಖವಾದಂಥ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಒಂದು ಸಮಸ್ಯೆ ಚರ್ಚೆಯ ಮೂಲಕ ಅದು ಪ್ರತಿಧ್ವನಿಸುವಂಥದ್ದು, ಜೊತೆಗೆ ಅದರಿಂದ ಉತ್ತಮವಾದಂಥ ಸಲಹೆಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಎನರ್ಜಿ ಏನಿದೆ ಒಳ್ಳೆಯದಕ್ಕೆ ಬಳಕೆ ಆಗುತ್ತೆ. ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರು ನಿಮ್ಮ ಕಷ್ಟ ಕಾಲಕ್ಕೆ ಸಹಾಯ ಮಾಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಅನಿರೀಕ್ಷಿತವಾಗಿ ಅತಿಥಿಗಳ ಆಗಮನ ಕೂಡ ನಿಮಗೆ ಸಂತೋಷವನ್ನು ತರುತ್ತೆ. ಆದರೆ ಈ ಹೊಸಬರ ಜೊತೆಯಲ್ಲಿ ಮಾತ್ರ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಹೊಸ ಯೋಜನೆಗಳನ್ನು ನೀವು ಜಾರಿಗೊಳಿಸುವಂಥ ಒಂದು ತರಾತುರಿಯಲ್ಲಿರ್ತೀರಿ. ಈ ದಿನ ಮತ್ತೊಮ್ಮೆ ಯೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿ ಈ ದಿನ ಮನೆಗಾಗಿ, ಮಕ್ಕಳಿಗಾಗಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ. ಮಕ್ಕಳಿಗಾಗಿ ನೀವು ಒತ್ತಡವನ್ನು ನಿಭಾಯಿಸಬೇಕಾಗತ್ತೆ. ಅದು ಮಾನಸಿಕ ಒತ್ತಡ, ಅಂತಿಂಥ ಒತ್ತಡ ಅಲ್ಲ, 4-6 ಕಡೆಯಿಂದ ಏಕಪ್ರಕಾರವಾಗಿ ಬರುವಂಥ ಒತ್ತಡಗಳದು. ಕೆಲವೊಮ್ಮೆ ಶೂಲವಾಗಿ ಇರಿಯುವಂಥ ಒಂದು ಸಮಸ್ಯೆ ಕೂಡ ಈ ದಿನ ನಿಮ್ಮನ್ನು ಕಾಡುವಂಥದ್ದು ಇದೆ. ಇನ್ನು ಭಿನ್ನಾಭಿಪ್ರಾಯ ಇರುವಾಗ ಸಂಬಂಧಿಕರು ಕೂಡ ದೂರ ಇರ್ತಾರೆ. ಇನ್ನು ಸ್ನೇಹಿತರು ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಮಯಕ್ಕೆ ಸರಿಯಾಗಿ ಸ್ಪಂದಿಸಲ್ಲ. ಹಾಗಾಗಿ ಈ ದಿನ ಏಕಾಂಗಿ ಹೋರಾಟವನ್ನು ಮಾಡಬೇಕಾಗತ್ತೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ನಿಮಗೆ ಸ್ಪರ್ಧಿಗಳು ಜಾಸ್ತಿ, ಹಿತಶತ್ರುಗಳು ಜಾಸ್ತಿ. ಹಾಗಾಗಿನೇ ಕೆಲಸ ಕಾರ್ಯದಲ್ಲಿ ಅಡಿಗಡಿಗೂ ಕೂಡ ಈ ದಿನ ತೊಂದರೆಗಳು, ತಾಪತ್ರಯಗಳಿರುತ್ತೆ. ಆದರೆ ಅವೆಲ್ಲವನ್ನು ಕೂಡ ಮೀರಿ ನೀವು ಬೆಳವಣಿಗೆ ಹೊಂದಬೇಕು, ಅಭಿವೃದ್ಧಿ ಹೊಂದಬೇಕು ಅನ್ನುವಂಥ ಒಂದು ಛಲ ಅದು ನಿಮ್ಮನ್ನು ಮುನ್ನಡೆಸುತ್ತೆ. ಹಾಗಾಗಿ ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ನೀವು ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಕಾಗತ್ತೆ.
ಇಲ್ಲಾಂದರೆ ಕೆಲಸಗಳು ಆಗಲ್ಲ. ಕೆಲಸ ಕಾರ್ಯಗಳ ಭರಾಟೆಯಲ್ಲಿ ನೀವು ಕೂಡ ಕಳೆದು ಹೋಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಆತ್ಮವಿಶ್ವಾಸದಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಪ್ರಮುಖವಾದಂಥ ವೈಯಕ್ತಿಕ ಸಮಸ್ಯೆ ಏನಿದೆ, ವೈವಾಹಿಕ ಸಮಸ್ಯೆ ಏನಿದೆ, ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಈ ದಿನ ಒಂದು ಒಳ್ಳೆಯ ವೇದಿಕೆ ನಿಮಗಾಗಿ ಸಿದ್ಧ ಆಗುತ್ತೆ. ಗುರು ಹಿರಿಯರ ಸಮ್ಮುಖದಲ್ಲಿ ಅಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ ನಿಮಗೆ ಒಳ್ಳೆಯ ಫಲಿತಾಂಶ ಬಹಳ ಬೇಗ ಸಿಕ್ಕತ್ತೆ. ಇನ್ನು ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಕುಟುಂಬದಲ್ಲಿ ಸದಾ ಸ್ವಾಗತ ಏನೋ ಇದೆ. ಆದರೆ ಧನಾತ್ಮಕವಾಗಿದ್ದರೆ, ಕುಟುಂಬಕ್ಕೆ ಅನುಕೂಲ ಅನ್ನುವಂಥದ್ದು ಕಾಣಿಸ್ತಾ ಇದ್ದರೆ ಮಾತ್ರ ನಿಮ್ಮ ಬೆಂಬಲ ಇರುತ್ತೆ. ಇಲ್ಲಾಂದರೆ ಎನಿ ಟೈಮಲ್ಲಿ, ಯಾವುದೇ ಸಂದರ್ಭದಲ್ಲಿ ಆ ಬೆಂಬಲವನ್ನು ಅವರು ವಾಪಸ್ಸು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಹಾವು ಏಣಿ ಆಟದಂತೆ ಇರುತ್ತೆ. ಜೀವನ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹಗಳನ್ನು ದರ್ಶನ ಮಾಡಿ ನವಗ್ರಹಗಳ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ದಿನ. ಎಲ್ಲೋ ಒಂದು ಕಡೆ ತುಂಬ ಇನ್ಫ್ಲೂಯೆನ್ಸ್ ಆಗಿಬಿಡ್ತೀರಿ, ಯಾರದ್ದೋ ದಾಕ್ಷಿಣ್ಯಕ್ಕೆ ಬಲಿಯಾಗ್ಬಿಡ್ತೀರಿ. ಹಾಗಾಗಿ ಚತುರ್ಥದಲ್ಲಿ ಚಂದ್ರ ಇದ್ದರೂ ಕೂಡ ನಿಮಗೆ ಸುಖ ಕಡಿಮೆ, ಮಿಶ್ರ ಫಲಗಳೇ ಇರುವಂಥದ್ದು. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ನಿಮಗೆ ಕೆಲಸದಲ್ಲಿ ನಿರಾಸಕ್ತಿ ಮೂಡುವಂಥ ಸಾಧ್ಯತೆ ಇದೆ. ಈ ನಿರಾಸಕ್ತಿಯೇ ನಿಮಗೆ ಫ್ರಸ್ಟ್ರೇಷನ್ ಆಗುವಂಥದ್ದು. ಅದರಿಂದ ಬೇರೆಯವರ ಮೇಲೆ ಕೋಪ ತಾಪಗಳನ್ನು ಈ ದಿನ ತೀರಿಸಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನೀವೇ ಮಾಡುವಂಥ, ನಿಮಗೆ ಗೊತ್ತಿಲ್ಲದೆ ಆಗುವಂಥ ಒಂದು ಸಣ್ಣ ತಪ್ಪಿನಿಂದ ಬೇರೆಯವರು ಬಲಿಪಶು ಆಗುವಂಥ ಸಾಧ್ಯತೆಗಳು ಈ ದಿನ ಕಾಣಿಸ್ತಾ ಇದೆ. ಇನ್ನು ಈ ದಿನ ಹಣಕಾಸಿನ ನೆರವು ಸಕಾಲಕ್ಕೆ ಸಿಕ್ಕಲ್ಲ, ಇದು ಕೂಡ ನಿರಾಸೆಗೆ ಕಾರಣ ಆಗುತ್ತೆ. ಇನ್ನು ಹಠಾತ್ ಪ್ರಯಾಣದ ಕಾರ್ಯಕ್ರಮಗಳು ಇದೆ, ಅಂಥ ಸೂಚನೆಗಳು ಬರುತ್ತೆ. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆ ಇರಲಿ, ಇಲ್ಲಾಂದರೆ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದೇ ಉತ್ತಮ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಆತುರದ ನಿರ್ಧಾರಗಳು ನಿಮ್ಮನ್ನು ಈ ದಿನ ದಿಕ್ಕು ತಪ್ಪಿಸುತ್ತೆ. ಬರಬೇಕಾದಂಥ ಲಾಭ ಸಿಕ್ಕಲ್ಲ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಅಷ್ಟೊಂದು ವ್ಯವಸ್ಥಿತವಾದಂಥ ಪ್ರತಿಕ್ರಿಯೆ ಇಲ್ಲ. ಎಲ್ಲೋ ಒಂದು ಕಡೆ ಈ ದಿನ ಸಾಧಾರಣದಲ್ಲಿ ಸಾಧಾರಣ ಜೀವನ ಆಗುವಂಥ ಸಂದರ್ಭ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳಲ್ಲಿ ನಿಮ್ಮ ಆಲೋಚನೆಗಳು ತುಂಬ ಗುಣಾತ್ಮಕವಾಗಿರಬೇಕು, ಧನಾತ್ಮಕವಾಗಿರಬೇಕು. ಆಗ ಮಾತ್ರ ಕೆಲಸ ಕಾರ್ಯಗಳ ಕಡೆಗೆ ನಿಮ್ಮ ಸ್ವಲ್ಪ ಒಲವು ಮೂಡಿದಂತಾಗುತ್ತೆ. ಇನ್ನು ಈ ದಿನ ವಾಹನದಿಂದ ಅಷ್ಟೊಂದು ಸೌಖ್ಯ ಇಲ್ಲ. ಹಾಗಾಗಿ ಪ್ರಯಾಣದ ಸಂದರ್ಭದಲ್ಲಿ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಉತ್ಪನ್ನಗಳಾಗಲಿ ನಿಮ್ಮ ವಸ್ತುಗಳನ್ನಾಗಲಿ ಮಾರಾಟ ಮಾಡುವಂತಹ ಸಂದರ್ಭ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದರೆ ದೋಷಾರೋಪಣೆಗಳು ಈ ದಿನ ಜಾಸ್ತಿ ಇರುತ್ತೆ. ನಿಮ್ಮಲ್ಲಿರುವಂಥ ದೋಷಗಳನ್ನು ಹುಡುಕಿ ಹೇಳುವಂಥವ್ರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಇವರೇ ನಿಮಗೆ ಹಿತಶತ್ರುಗಳ ರೂಪದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇದೆ. ಸ್ವಲ್ಪ ಜಾಗ್ರತೆ. ಆದಷ್ಟು ಇಂಥ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳಿ. ಇಂಥವರನ್ನು ಎನ್ಕರೇಜ್ ಮಾಡಬೇಡಿ. ನಿಮ್ಮ ಜೀವನದಿಂದ ಅಂಥವರನ್ನು ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ, ನಿಧಾನವಾಗಿ ಮಾಡಿ, ಕ್ರಮೇಣವಾಗಿ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾವಿಷ್ಣುವನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆಯಲ್ಲಿ ಚಂದ್ರ ಇರ್ತಾನೆ ನಿಮಗೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಆಸಕ್ತಿ ಇರುತ್ತೆ. ಇನ್ನು ವಿಶೇಷವಾಗಿ ಬೇರೆಯವರು ಮಾಡಿರುವಂಥ ತಪ್ಪನ್ನು ತೋರಿಸುವಂಥ ಒಂದು ಬುದ್ಧಿ ಈ ದಿನ, ಅಂಥ ಒಂದು ಸ್ವಭಾವ ಜಾಸ್ತಿಯಾಗೇ ಇರುತ್ತೆ. ನಿಮ್ಮ ತಪ್ಪು ನಿಮಗೆ ಕಾಣಿಸಲ್ಲ, ಆದರೆ ಬೇರೆಯವರ ತಪ್ಪು ಬಹಳ ಬೇಗ ನಿಮಗೆ ಗೊತ್ತಾಗುವಂಥದ್ದು, ಅವರಿಗೆ ಒಂದು ತಿಳುವಳಿಕೆ ಮಾರ್ಗದರ್ಶನ ಹೇಳುವಂಥ ಒಂದು ಸಂದರ್ಭ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನ್ಯಾಯಾಧೀಶನಾಗಿ ವರ್ತನೆ ಮಾಡುವಂಥದ್ದು ಕೂಡ ಇದೆ. ಅಂಥ ಒಂದು ಸ್ಥಾನ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಗ್ರಹಗತಿಗಳು ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಪರಿಸ್ಥಿತಿ ಧನಾತ್ಮಕವಾಗಿರುತ್ತೆ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಪ್ರಗತಿ ಈ ದಿನ ಇರುತ್ತೆ. ಹಾಗೆ ಈ ದಿನ ಉತ್ತರಾರ್ಧ ಏನಿದೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಎಲ್ಲೋ ಒಂದು ಕಡೆ ಅತಿಯಾದ ನಂಬಿಕೆಯಿಂದಲೇ ಮೋಸಗಳಾಗುವಂಥ ಸಾಧ್ಯತೆ ಇರುತ್ತೆ.
ಇನ್ನು ಈ ದಿನ ಸ್ಥಿರಾಸ್ತಿ ವಿಚಾರದಲ್ಲಿ ನಿಮ್ಮ ವ್ಯವಹಾರಗಳಾಗಲಿ ನಿಮ್ಮ ಪ್ರಯತ್ನಗಳಾಗಲಿ ಒಳ್ಳೆಯ ಫಲವನ್ನು ತರುತ್ತೆ. ಹಾಗಾಗಿ ಈ ದಿನ ಅಂಥ ವಿಚಾರಗಳೇನೇ ಇದ್ದರೂ, ಪ್ರಸ್ತಾವನೆಗಳಿರಲಿ, ಅಡ್ವಾನ್ಸ್ ಮಾಡುವಂಥದ್ದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು, ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥ ವಿಚಾರ, ಇಂಥದ್ದನ್ನು ಈ ದಿನ ನೀವು ಮುಂದುವರಿಸ್ಬೋದು. ಭೂಮಿಯಿಂದ ಒಳ್ಳೆಯ ಲಾಭ ಇದೆ, ಧನಾತ್ಮಕವಾಗಿದೆ. ಇನ್ನು ಈ ದಿನ ಅಪ್ರಯತ್ನಪೂರ್ವಕವಾಗಿ ಕಾರ್ಯಸಿದ್ಧತೆ ಉಂಟಾಗುವಂಥದ್ದಿದೆ. ಕೆಲವೊಂದು ವಿಚಾರಗಳಲ್ಲಿ ನೀವು ಆ ವಿಚಾರಗಳನ್ನು ಪ್ರಸ್ತಾಪ ಮಾಡೇ ಇಲ್ಲ, ಗಮನನೇ ಕೊಟ್ಟಿಲ್ಲ, ಆದರೂ ಕೂಡ ಅದರಿಂದ ಒಳ್ಳೆಯ ಪ್ರತಿಫಲ ನಿಮಗೆ ಸಿಗ್ತಾ ಇದೆ. ಇನ್ನು ನಿರುದ್ಯೋಗಿಗಳಿಗೆ ಉತ್ಸಾಹ ಜಾಸ್ತಿ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ನೀವು ಮುಂದುವರಿಸಿ, ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ, ಬಹಳ ಸಮಯದಿಂದ ನೀವು ನಿರೀಕ್ಷೆ ಮಾಡ್ತಾ ಇದ್ದಂಥ ಒಂದು ಜವಾಬ್ದಾರಿ ನಿಮಗೆ ಬರುವಂಥದ್ದಿದೆ. ಹಾಗಾಗಿ ಈ ದಿನ ಸಂತೋಷದ ಮೇಲೆ ಸಂತೋಷ ಇರುತ್ತೆ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಧನಸ್ಥಾನ ಇದು, ಕುಟುಂಬ ಸ್ಥಾನ ಇದು, 2ನೇ ಮನೆ. ಹಾಗಾಗಿ ಈ ದಿನ ಚಂದ್ರ ಅಲ್ಲಿದ್ದಾಗ ನಿಮಗೆ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ನಿರ್ಬಂಧಗಳಿರುತ್ತೆ. ಕೈಯಲ್ಲಿ ಹಣ ಇದೆ, ಆದರೆ ಖರ್ಚು ಮಾಡಲಿಕ್ಕೆ ಮನಸ್ಸಿರಲ್ಲ. ಹಾಗೆ ಈ ದಿನ ಊಟೋಪಚಾರದಲ್ಲೂ ಕೂಡ ಸ್ವಲ್ಪ ಜಿಪುಣತನ ಎದ್ದು ಕಾಣಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಮೂಲಭೂತ ಸೌಕರ್ಯಗಳನ್ನು ಕೂಡ ಈ ದಿನ ಬದಿಗಿಡುವಂಥ ಒಂದು ಸಂದರ್ಭ ಇದೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಏಕೆಂದರೆ ಅತಿ ಮುಖ್ಯವಾದಂಥ ಕೆಲಸ ಕಾರ್ಯಗಳನ್ನೇ ಮರೆಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಎಂಥ ಸಮಯದಲ್ಲೂ ಕೂಡ ನಿಮ್ಮ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಅದಕ್ಕೆ ನಿಮ್ಮ ಬಂಧುಗಳ ಮಿತ್ರರ ಒಂದು ಸಹಕಾರ ಇದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮ್ಮ ಜೊತೆಗಿದ್ದು ಕೆಲಸ ಕಾರ್ಯಗಳು ಮುಂದುವರಿಯುವಂತೆ ನೋಡಿಕೊಳ್ಳುವಂಥ ಡೆಡಿಕೇಟೆಡ್ ಸ್ನೇಹಿತರು ಕೂಡ ನಿಮ್ಮ ಜೊತೆಯಲ್ಲಿರ್ತಾರೆ ಈ ದಿನ. ಹಾಗಾಗಿ ಈ ದಿನ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಶ್ರದ್ಧೆ, ತುಂಬ ಪ್ರಯತ್ನ, ಫಲ ಎಲ್ಲವೂ ಕೂಡ ಧನಾತ್ಮಕ ರೀತಿಯಲ್ಲೇ ನಿಮಗೆ ಕೂಡಿ ಬರುತ್ತೆ. ಇನ್ನು ಸ್ಥಿರಾಸ್ತಿ ವಿಚಾರ ನಿಮಗೆ ಉತ್ತಮವಾದಂಥ ಫಲಗಳನ್ನು ತಂದುಕೊಡುವಂಥ ವಿಚಾರ. ಆದರೆ ಎಲ್ಲೋ ಒಂದು ಕಡೆ ಬೇರೆಯವರ ಮಾತಿನಿಂದ ಅವರನ್ನು ನಂಬಿ ಮೋಸ ಹೋಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಅದರಲ್ಲೂ ಈ ತ್ವರಿತವಾದಂಥ ನಿರ್ಧಾರ, ಹಿಂದೆ ಮುಂದೆ ಯೋಚನೆ ಮಾಡದೇ ತೆಗೆದುಕೊಳ್ಳುವಂಥ ನಿರ್ಧಾರ, ಇದರಿಂದ ದೂರ ಇರುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಯಶಸ್ಸಿದೆ ಅಂತ ಹೇಳಿದ್ರೆ ಮೈ ಮರಿಬಾರ್ದು. ಕೆಲಸ ಕಾರ್ಯಗಳಲ್ಲಿ ತೀವ್ರವಾದಂಥ ಗಮನವನ್ನು ಕೊಡಬೇಕಾಗತ್ತೆ. ಪ್ರತಿ ಕೆಲಸವೂ ಕೂಡ ನಿಮಗೆ ಹೊಸ ಕೆಲಸ ಅನ್ನುವಂಥ ರೀತಿಯಲ್ಲೇ ನೀವು ಪರಿಭಾವಿಸಿ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಜವಾಬ್ದಾರಿ, ಕುಟುಂಬದಲ್ಲಿ ನಿಮಗಿರುವಂಥ ಸ್ಥಾನಮಾನ, ಇದನ್ನು ಈ ದಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ಉತ್ತಮ. ಅದಕ್ಕಾಗಿ ನಿಮ್ಮ ಇನ್ವಾಲ್ವ್ಮೆಂಟನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ, ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಮನರಂಜನೆ ಇದೆ, ತುಂಬ ಅನುಕೂಲತೆಗಳು ಇದೆ. ಇನ್ನು ಈ ದಿನ ಪ್ರಮುಖ ವಿಚಾರಗಳು ಕುಟುಂಬದ ಹಿರಿಯರ ಸಲಹೆಯಂತೆ ನಡೆಯುವಂಥದ್ದಿದೆ. ಹಾಗಾಗಿ ನಿಮ್ಮ ಜವಾಬ್ದಾರಿ ಸ್ವಲ್ಪ ಕಡಿಮೆ ಇರಬಹುದು, ಆದರೆ ಹಿರಿಯರ ಮಾರ್ಗದರ್ಶನದಲ್ಲಿ ನಿಮಗೆ ಒಂದು ಹೊಸ ಅನುಭವ ಈ ದಿನ ಉಂಟಾಗುವಂಥದ್ದು ಇದೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಸ್ವಲ್ಪ ಓಡಾಟ, ಸ್ವಲ್ಪ ಸಂಭ್ರಮ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ದಾರಿ ಸುಗಮವಾಯಿತಲ್ಲ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳ ಒಂದು ಹಿನ್ನಡೆ ಏನಿದೆ ಅದು ನಿಮಗೆ ಸಂತೋಷವನ್ನು ತರುವಂಥದ್ದು. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇದ್ದಂಥವರು ಈ ದಿನ ನಿಮ್ಮಿಂದ ದೂರ ಉಳಿಯುವಂಥ ಸಂದರ್ಭದಲ್ಲಿರ್ತಾರೆ. ಹಾಗಾಗಿ ಈ ದಿನ ಕೆಲಸಗಳನ್ನು ಆದಷ್ಟು ಬೇಗ ಮುಗಿಸಿಬಿಡಬೇಕು ಅನ್ನುವಂಥ ಒಂದು ತರಾತುರಿಯಲ್ಲಿ ಇರುವಂಥದ್ದು ಇರುತ್ತೆ. ಇನ್ನು ಈ ದಿನ ಕಾರ್ಯಕ್ಷೇತ್ರದಲ್ಲಿ ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಅಗತ್ಯವಾಗಿ ಬೇಕಾಗುತ್ತೆ.
ಏಕೆಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಸಮಯ ಆಗಲಿ ಅಥವಾ ನಿಮ್ಮ ಅದೃಷ್ಟ ಆಗಲಿ ಕೈ ಕೊಡುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗ್ರತೆ. ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಪ್ರಯಾಣ ಮಾಡುವಂಥ ಒಂದು ಸಂದರ್ಭ ಇದು ನಿಮಗೆ ಶುಭವನ್ನು ಲಾಭವನ್ನು ತರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಯಾವುದೇ ವಿಚಾರಗಳಲ್ಲೂ ಕೂಡ ಆತ್ಮವಿಶ್ವಾಸದಿಂದ ಮುಂದುವರೆದರೆ ಫಲಿತಾಂಶಗಳು ನೇರವಾಗಿರುತ್ತೆ, ಧನಾತ್ಮಕವಾಗಿರುತ್ತೆ ಅನ್ನುವಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಮಾರ್ಗದರ್ಶನ, ಅವರ ಸಹಕಾರ, ಅದರಲ್ಲೂ ಧನ ಸಹಾಯ ನಿಮಗೆ ಒಳ್ಳೆಯದನ್ನೇ ಶಿಫಾರಸು ಮಾಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 12ನೇ ಮನೆ. ಹಾಗಾಗಿನೇ ಈ ದಿನದ ಫಲಿತಾಂಶಗಳು ನಿಮಗೆ ಮಿಶ್ರ ಫಲಗಳನ್ನು ಕೊಡುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಒಂದು ಪ್ರತಿಫಲ ಈ ದಿನ ಸಿಕ್ಕಲ್ಲ, ಸಿಕ್ಕಿದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಇರಲ್ಲ. ಇನ್ನು ಈ ದಿನ ಪ್ರತಿಯೊಬ್ಬರ ವಿಚಾರದಲ್ಲೂ ಕೂಡ ನೀವು ಸಹನೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಏಕೆಂದರೆ ಅವರ ಮಾತು, ಅವರ ನಡತೆ ನಿಮಗೆ ಇಷ್ಟ ಆಗಲ್ಲ. ಅಂತಹ ಸಂದರ್ಭದಲ್ಲೇ ನೀವು ಹೆಚ್ಚಿನ ಪರಿಶ್ರಮದಿಂದಲೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯ ಸಮಯ ಇದೆ. ಆದರೆ ನಿಮ್ಮ ಒಂದು ನಿರ್ಧಾರಗಳೇನಿದೆ, ಆತುರದ ನಿರ್ಧಾರಗಳು, ಅದರಿಂದ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಇರುಸು ಮುರುಸನ್ನು ತರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಹೊಸ ಪರಿಚಯಗಳಾಗಲಿ ಹಳೆಯ ಪರಿಚಯಗಳಾಗಲಿ ಹಣಕಾಸಿನ ವ್ಯವಹಾರದಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಶೀತದಂತಹ ಒಂದು ಆರೋಗ್ಯ ಸಮಸ್ಯೆ ನಿಮ್ಮನ್ನು ಸ್ವಲ್ಪ ಬಾಧಿಸ್ಬೋದು. ಹಾಗಾಗಿ ನಿಮ್ಮ ಗಂಟಲಾಗಲಿ ನಿಮ್ಮ ಉಸಿರಾಟದ ಬಗ್ಗೆ ಆಗಲಿ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ಆಸ್ತಿ ಏನಾದರೂ ಮಾರಾಟ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ಯಾವುದೇ ಸಂದರ್ಭದಲ್ಲಿ ನಿಮ್ಮ ಒಂದು ಸಂವಹನ, ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರಲಿ. ಅದರಲ್ಲೂ ಹೊಸಬರ ಜೊತೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲೋ ಒಂದು ಕಡೆ ಹಳಿ ತಪ್ಪುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನ ಸುಖಕ್ಕಿಂತ ಸ್ವಲ್ಪ ದುಃಖದ ಪ್ರಮಾಣವೇ ಹೆಚ್ಚಾಗಿ ಇರುವಂಥದ್ದು ಇದೆ. ಆತ್ಮಸ್ಥೈರ್ಯದಿಂದ ಸನ್ನಿವೇಶವನ್ನು ಎದುರಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಪಾರ್ವತಿ ಪರಮೇಶ್ವರರನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 11ನೇ ಮನೆ, ವಿಶೇಷವಾದಂಥ ಪ್ರಗತಿ. ಅದರಲ್ಲೂ ಈ ದಿನ ಕುಟುಂಬ ಸದಸ್ಯರಿಂದ ಹಣಕಾಸಿನ ನೆರವು ನಿಮಗೆ ಸಿಕ್ಕತ್ತೆ. ನಿಮಗೆ ಬೇಕಾದಂಥ ಹಣ ಎಷ್ಟು ಬೇಕೋ ಅಷ್ಟು ಕೂಡ ಕುಟುಂಬಸ್ಥರಿಂದಲೇ ನಿಮಗೆ ವ್ಯವಸ್ಥೆ ಆಗುವಂಥದ್ದು ಈ ದಿನ. ಇನ್ನು ಈ ದಿನ ಅಧಿಕಾರಿಗಳಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅನುಕೂಲತೆಗಳಿರುತ್ತೆ, ಬಡ್ತಿ ಸಿಕ್ಕತ್ತೆ. ಜೊತೆಗೆ ನಿಮಗೆ ಒಂದು ಒಳ್ಳೆಯ ಸ್ಥಾನಮಾನದ ಮುನ್ಸೂಚನೆ ಕೂಡ ಸಿಕ್ಕುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ತುಂಬ ಕಂಫರ್ಟಬಲ್ ಆಗಿರ್ತೀರಿ. ಇನ್ನು ಈ ದಿನ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಪ್ರಯತ್ನ ವಿಪರೀತವಾಗಿರುತ್ತೆ, ತುಂಬ ಧನಾತ್ಮಕವಾಗಿರುತ್ತೆ. ಹಾಗೆ ಹಠದಿಂದ ಕೆಲವೊಂದು ಕೆಲಸಗಳನ್ನು ಪೂರೈಸುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳೇನಿದೆ, ವೈಯಕ್ತಿಕವಾದಂಥ ದಾಖಲೆ ಪತ್ರಗಳೇನಿದೆ, ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಪಿತ್ರಾರ್ಜಿತವಾಗಿ ಬರಬೇಕಾಗಿರುವಂಥ ಆಸ್ತಿ ಪಾಸ್ತಿಗಳಾಗಲಿ ಅಥವಾ ಯಾವುದೇ ರೀತಿಯ ಫೇವರ್ಸ್ ಆಗಲಿ ಈ ದಿನ ನಿಮಗೆ ಬರುವಂಥದ್ದು ಇದೆ. ಎಷ್ಟೋ ಸಲ ಪ್ರಯತ್ನ ಪಟ್ಟರೂ ಬಂದಿಲ್ಲ, ಆದರೆ ಈ ದಿನ ಪ್ರಯತ್ನ ಪಡದೆ ಅನಾಯಾಸವಾಗಿ ನಿಮ್ಮ ಬಳಿ ಬರುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನ ಜನ ಅಥವಾ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಕಡೆ ಗಮನ ಹರಿಸ್ತಾರೆ ಅನ್ನುವಂಥದ್ದಕ್ಕೆ ಕೆಲವೊಂದು ಉದಾಹರಣೆಗಳು ಕೂಡ ಸಾಕ್ಷಿಯಾಗುತ್ತೆ. ಹಾಗಾಗಿ ಧನಾತ್ಮಕವಾದಂಥ ಆಲೋಚನೆಯಿಂದ ಕೆಲಸಗಳನ್ನು ಮಾಡಿ 100ಕ್ಕೆ 100ರಷ್ಟು ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ತುಂಬ ಸಾಫ್ಟ್ ಕಾರ್ನರ್ ಇದೆ, ಅವರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತೀರಿ. ಹಾಗೆ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥವರು ಕೂಡ ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಫಲಿತಾಂಶವೇ ನಿಮಗೆ ಸಿಗ್ತಾ ಇದೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ,
ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.